ಈ ಶುಭಾವಸರದಲ್ಲಿ ಭಗವಂತನ ಕುರಿತಾದ ಒಂದಿಷ್ಟು ತಿಳುವಳಿಕೆಯನ್ನ ಅನುಸಂಧಾನ ಮಾಡುವುದಕ್ಕೆ ದೇವರು ಈ ಕ್ಷಣಗಳನ್ನು ಒದಗಿಸಿದ್ದಕ್ಕಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಸ್ವಲ್ಪ ಹೊತ್ತು ಗೀತೆಯ ಪಾರಾಯಣ ಯಥಾಶಕ್ತಿ ಅರ್ಥ ಚಿಂತನೆ ನಡೆಸುವ. ಪ್ರತಿ ಏಕಾದಶಿಯ ದಿನದಂತೆ ಈ ದಿನವೂ ಕೂಡ ಅದರ ಅನುಸಂಧಾನ ಮಾಡೋಣ. ಮೊದಲು ಭಗವಂತನ ಗುಣಗಾನವನ್ನ ಮಾಡ್ಲಿಕ್ಕಾಗಿ ಮಕ್ಕಳು ರೆಡಿ ಇದ್ದಾರಾ? ಹೇಳಿ. ಹರಿ ನೀನೇ ಗತಿಯೆಂದು ನೆರೆ ನಂಬಿದವರನು ಮರೆತಿರುವುದು ನ್ಯಾಯವೇ? ಹರಿ ನೀನೇ ಗತಿಯೆಂದು ನೆರೆ ನಂಬಿದವರನು ಮರೆತಿರುವುದು ನ್ಯಾಯವೇ? ಗರುಡದ ಮಗನೇ ಸಿರಿರೋಮನಾಗಿರೇ, ಗರುಡದ ಮಗನೇ ಸಿರಿರೋಮನಾಗಿರೇ, ಅರಸಿಯನ್ನನು ಕಾಯ್ವ ಅರಸಿಯನ್ನನು ಕಾಯ್ವ ಎದೆಗಳಿಯಾರಯ್ಯ. ಹರಿ ನೀನೇ ಗತಿಯೆಂದು ನೆರೆ ನಂಬಿದವರನು ಮರೆತಿರುವುದು ನ್ಯಾಯವೇ? ಭುಜಗ ಶಯನ ನಿನ್ನ ಭಜಗಜ ಹೃದಯದಿ, ಭುಜಗ ಶಯನ ನಿನ್ನ ಭಜಗಜ ಹೃದಯದಿ, ನಿಜವಾಗಿ ನೀನಿಲ್ಲವೇ? ನಿಜವಾಗಿ ನೀನಿಲ್ಲವೇ? ಭಜನ ಪೀಠನೆ ಕೇಳು ತ್ರಿಜಗವೆಲ್ಲವೂ ನಿನ್ನ, ಭಜನ ಪೀಠನೆ ಕೇಳು ತ್ರಿಜಗವೆಲ್ಲವೂ ನಿನ್ನ, ಸುಜನ ಕಳೆಂದು ಸುಜನ ಕಳೆಂದು ಭಜನೆ ಮಾಡುವುದು ಕಂಡು. ಹರಿ ನೀನೇ ಗತಿಯೆಂದು ನೆರೆ ನಂಬಿದವರನು ಮರೆತಿರುವುದು ನ್ಯಾಯವೇ? ಧರಣಿಯೊಳಗೆ ನೀ ಸುಜನರ ಶರಣುವ, ಧರಣಿಯೊಳಗೆ ನೀ ಸುಜನರ ಶರಣುವ, ಬಿರುದು ಪಡೆದವನಲ್ಲವೇ? ಬಿರುದು ಪಡೆದವನಲ್ಲವೇ? ಸಿರಿಯ ಬಣ್ಣನೆ ನಿನ್ನ ಕರುಣದಿಂದಲೇ ಕಾಯೋ, ಸಿರಿಯ ಬಣ್ಣನೆಯನ್ನ ಕರುಣದಿಂದಲೇ ಕಾಯೋ, ಪರಮ ಪುರುಷ ಸಿರಿ ಪರಮ ಪುರುಷ ಸಿರಿ ಪುರಂದರ ವಿಠಲ. ಹರಿ ನೀನೇ ಗತಿಯೆಂದು ನೆರೆ ನಂಬಿದವರನು ಮರೆತಿರುವುದು ನ್ಯಾಯವೇ? ಗರುಡದ ಮಗನೇ ಸಿರಿರೋಧನಾಗಿರೇ, ಗರುಡದ ಮಗನೇ ಸಿರಿರೋಧನಾಗಿರೇ, ಹರಸಿಯನ್ನನು ಕಾಯ್ವ ಹರಸಿಯನ್ನನು ಕಾಯ್ವ ದೊರೆಗಳಿಯಾರಯ್ಯ. ಹರಿ ನೀನೇ ಗತಿಯೆಂದು ನೆರೆ ನಂಬಿದವರನು ಮರೆತಿರುವುದು ನ್ಯಾಯವೇ? ಮರೆತಿರುವುದು ನ್ಯಾಯವೇ? ಮರೆತಿರುವುದು ನ್ಯಾಯವೇ? ಧನ್ಯವಾದಗಳು.
ಕೃತಜ್ಞತೆಗಳು. ಭೂಷಣ್ ಅವರೊಂದು ಹಾಡ್ತೀರಾ? ಸರ್ 1 ನಿಮಿಷ ಗಾಡಿ ಮೇಲೆ ಇದ್ರೆ ಸರ್ ಒಂದ್ 5 ನಿಮಿಷ ಬಿಟ್ಟು ಹಾಡ್ತೇನೆ. ಆಯ್ತು ಸರಿ. ಸಹನ ಅವ್ರು ಹೇಳ್ತೀರಾ? ಹಾ ಸರ್. ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ, ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ, ನರಸಿಂಹ ನಮೀಪೆ ನಾನಿನ್ನ ಚಾರು ಚರಣ ಕಮಲಕ್ಕೆ ನೀಯನ್ನ. ಆಹಾ ಕರವ ಬಿಡಿದು ನಿಜ ಶರಣನೆಂದೆನಿಸುಬಾಸುರ ಕರುಣಾಂಬುದಿ ಗರುಡ ವಾಹನ ಲಕ್ಷ್ಮೀ ನರಸಿಂಹ, ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ. ತರಳ ಪ್ರಹ್ಲಾದನ ನುಡಿಯ ಕೇಳಿ ತ್ವರಿತದಿ ಬಂದ್ಯೋ ಎನ್ನೊಡೆಯ, ಏನು ಕರುಣಾಳು ಭಕ್ತರ ಬಿಡೆಯ, ಮೀರಲರಿಯ ಎಂದೆಂದು ಕೆಂಗಿಡಿಯ. ಆಹಾ ಬರದಿಂದುಗುಳುತ ಬೊಬ್ಬಿರಿದು ಬೆಂಬತ್ತಿ ಕರ್ಪೂರ ಕಶುಪುವಿನ ಹಿಂಗೊರಳ ಪಿಡಿದೆ ಲಕ್ಷ್ಮೀ ನರಸಿಂಹ, ನರಸಿಂಹ ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ. ಪ್ರಳಯಾಂಬು ನಿಧಿ ಘನ ಘೋಷ ದಂತೆ ಗುಳಿ ಗುಳಿ ಸುತಲಿ ಪ್ರದೋಷ, ಕಾಲ ತಿಳಿದು ದೈತ್ಯನಲ್ಲತಿ ರೋಷ ದಿಂದಪ್ಪಳಿಸಿ ಮೇದಿನಿಗೆ ನಿರ್ದೋಷ. ಆಹಾ ಸೆಳೆ ಸೆಳೆಯುತ ಚರ್ಮ ಸುಲಿದು ಕೆನ್ನೆತ್ತರೋ ಕುಳಿಯ ನಾಡಿದೆ ದೀಶಾವಳಿಗಳೊಳಗೆ ಲಕ್ಷ್ಮೀ ನರಸಿಂಹ, ನರಸಿಂಹ ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ. ಕ್ರೂರ ದೈತ್ಯನ ತೋರ ಗರುಳ ತೆಗೆ ಧಾರ ಮಾಡಿದೆ ನಿಜ ಕೊರಳ, ಕಂಡು ವಾರಿಜಾಸನ ಮುಖ್ಯರರಳ, ಪುಷ್ಪ ಸೂರಿಗರೆಯೇ ವೇಗ ತರಳ. ಆಹಾ ಸೂರಿ ಪ್ರಹ್ಲಾದಗೆ ತೋರಿ ತ್ವದಂಗ್ರಿ ಸರೋರುಹವನು ಕಾಯ್ದ ಕಾರುಣ್ಯ ನಿಧಿ ಲಕ್ಷ್ಮೀ ನರಸಿಂಹ, ನರಸಿಂಹ ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ. ಜಯ ಜಯ ದೇವ ವರೇಣ್ಯ ಮಹದ್ಭಯ ನಿವಾರಣ ಅಗ್ರಗಣ್ಯ, ಗುಣಗಣಾಶ್ರಯ ದುರಿತಾರಣ್ಯ, ಧನಂಜಯ ಜಗದೇಕ ಶರಣ್ಯ. ಆಹಾಲಯ ವಿವರ್ಜಿತ ಲೋಕತ್ರಯ ವ್ಯಾಪ್ತ ನಿಜ ಭಕ್ತ ಪ್ರಿಯ ಗೋರಾಮಯ ಹಾರದಯ ಮಾಡೆನ್ನೊಳು ಲಕ್ಷ್ಮೀ ನರಸಿಂಹ, ನರಸಿಂಹ ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ. ಕುಟಿಲ ದ್ವೇಷದವ ನೀನಲ್ಲ, ನಿನ್ನಾರ್ಭಟ ಕಂಜಿದರು ಸೂರರೆಲ್ಲ, ನರ ನಟನೆ ತೋರಿದ್ಯೋ ಲಕ್ಷ್ಮೀನಲ್ಲ, ನಾಪಾಸಟಿ ಕಾಣೆ ನ ಪ್ರತಿಮಲ್ಲ.
ಆಹಾ ವಟಪತ್ರ ಶಯನ ದುರ್ಜಟಿ ವಂದ್ಯ ಜಗನ್ನಾಥ ವಿಠಲ ಕೃತಾಂಜಲಿ ಪುಟದಿ ಬೇಡುವೆ ಲಕ್ಷ್ಮೀ ನರಸಿಂಹ 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 ಪಾಹಿ ಲಕ್ಷ್ಮೀ ನರಸಿಂಹ ನರಸಿಂಹ ನಮಿಪೆ ನಿನ್ನ ಚಾರು ಚರಣ ಕಮಲಕ್ಕೆ ನೀಯನ್ನ ಆಹಾ ಕರವ ಪಿಡಿದು ನಿಜ ಶರಣನೆಂದೆನಿಸು ಬಾಸುರ ಕರುಣ ಬೂದೆ ಗರುಡ ವಾಹನ ಲಕ್ಷ್ಮೀ ನರಸಿಂಹ 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 ಪಾಹಿ ಲಕ್ಷ್ಮೀ ನರಸಿಂಹ. ಕೃತಜ್ಞತೆಗಳು. ಮಕ್ಕಳು ಇನ್ನೊಂದು ಹೇಳ್ತೀರಾ? ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು, ದೋಷ ನಾಶ ಮಾಡು ಶೇಷ ಕೇಶವ. ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು, ದೋಷ ನಾಶ ಮಾಡು ಶೇಷ ಕೇಶವ. ಚರಣ ಮುಖ್ಯನಯ್ಯ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಿಯ ನಾರಾಯಣ. ಚರಣ ಸ್ಮರಣೆ ಕರುಣಿಸಿಯ ನಾರಾಯಣ 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 ನಾರಾಯಣ. ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು, ದೋಷ ರಾಶಿ ನಾಶ ಮಾಡು ಶೇಷ ಕೇಶವ. ಮೊದಲು ನಿನ್ನ ಪಾದ ಪೂಜೆ ಮೊದಲು ನಿನ್ನ ಪಾದ ಪೂಜೆ ಮುದದಿ ಮಾಡುವೆನಯ್ಯ, ಹೃದಯದೊಳಗೆ ಹುಡುಗಿಸಯ್ಯ ಮಧುಸೂದನ. ಹೃದಯದೊಳಗೆ ಹುಡುಗಿಸಯ್ಯ ಮಧುಸೂದನ ಮಧುಸೂದನ ಮಧುಸೂದನ. ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು, ದೋಷ ರಾಶಿ ನಾಶ ಮಾಡು ಶೇಷ ಕೇಶವ. ಜನನಿ ಜನಗನಿಗೆ ಎಂದು ಎನ್ನುವಿದೆಯ ದೀನವನ್ನು ಎನಗೆ ಮುಕ್ತಿ ಕೊಡುವಿಸೆಯ ನಿರುದ್ಧನೇ, ನನಗೆ ಮುಕ್ತಿ ಕೊಡುವಿಸೆಯ ಅನಿರುದ್ಧನೇ 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 ಅನಿರುದ್ಧನೇ. ಜನನಿ ಜಗದೀನಿಯನ್ನು ಎನ್ನುವಿದೆಯ ದೀನವನ್ನು ಎನಗೆ ಮುಕ್ತಿ ಕೊಡುವಿಸೆಯ ಅನಿರುದ್ಧನೇ, ನನಗೆ ಮುಕ್ತಿ ಕೊಡುವಿಸೆಯ ಅನಿರುದ್ಧನೇ 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 ಅನಿರುದ್ಧನೇ. ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು, ದೋಷ ರಾಶಿ ನಾಶ ಮಾಡು ಶೇಷ ಕೇಶವ. ಹುಟ್ಟಿಸಲು ಬೇಡವಿನ್ನು ಹುಟ್ಟಿಸಿದಕ್ಕೆ ಪಾಲಿಸನ್ನು, ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀ ಕೃಷ್ಣನೇ, ಇಷ್ಟು
ಮಾತ್ರ ಬೇಡಿಕೊಂಡೆ ಶ್ರೀಕೃಷ್ಣನೇ 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 ಈಶನಿನ್ನ ಈಶನಿನ್ನ ಚರಣ ಭಜನೆಯ ಆಸೆಯಿಂದ ಮಾಡುವೆನು ದೋಷರ ವಿನಾಶ ಮಾಡು ಶೇಷ ಕೇಶವ ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ಭಜಿಸುವನ ಅರ್ಚಿಯಿಂದ ಸಲಹುವನು ಕರ್ತೃಕೇಶವ ಅರ್ಚಿಯಿಂದ ಸಲಹುವನು ಕರ್ತೃಕೇಶವ 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 ಈಶನಿನ್ನ ಈಶನಿನ್ನ ಲಕ್ಷ್ಮೀ ಈಶನಿನ್ನ ಚರಣ ಭಜನೆಯ ಆಸೆಯಿಂದ ಮಾಡುವೆನು ದೋಷರ ವಿನಾಶ ಮಾಡು ಶೇಷ ಕೇಶವ ಮರೆತು ಬಿಡರೆ ಹರಿಯ ನಾಮ ಹರಿದು ಕೋರಿ ಕೇಳಿದವಗೆ ಕರೆದು ಮುಕ್ತಿ ಕೊಡುವ ಬಾಳಗಾದಿ ಕೇಶವ ಕರೆದು ಮುಕ್ತಿ ಕೊಡುವ ಬಾಳಗಾದಿ ಕೇಶವ ಆದಿಕೇಶವ ಆದಿಕೇಶವ ಬಾಳಗಾದಿ ಕೇಶವ ಈಶನಿನ್ನ ಈಶನಿನ್ನ ಲಕ್ಷ್ಮೀ ಈಶನಿನ್ನ ಚರಣ ಭಜನೆಯ ಆಸೆಯಿಂದ ಮಾಡುವೆನು ದೋಷರ ವಿನಾಶ ಮಾಡು ಶೇಷ ಕೇಶವ ಈಶನಿನ್ನ ಚರಣ ಭಜನೆಯ ಆಸೆಯಿಂದ ಮಾಡುವೆನು ದೋಷರ ವಿನಾಶ ಮಾಡು ಶೇಷ ಕೇಶವ ಶೇಷ ಕೇಶವ ನಾರಾಯಣ ಗೋವಿಂದ ಮಧುಸೂದನ ವಾಸುದೇವನೇ ಹರಿವರ್ಧನೆ ಶ್ರೀಕೃಷ್ಣನೇ ಶ್ರೀಕೃಷ್ಣನೇ ಧನ್ಯವಾದಗಳು ಕೃತಜ್ಞತಾಃ ಸಮ್ಯಕ್ ಗೀತಂ ಸುಷ್ಟು ಗೀತಂ ಧನ್ಯವಾದ. ಸಾಧು 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 ಸಾಧು. ವಾರುಣಿ ಹೇಳ್ತೀರಾ? ಹರಿಯಾಮಾಚಾರ್ಯರೇ ಹೇಳ್ತೇನೆ. ಜೋ ಜೋ ಶ್ರೀ ಕೃಷ್ಣ ಪರಮಾನಂದ, ಜೋ ಜೋ ಗೋಪಿಯ ಕಂದ ಮುಕುಂದ, ಜೋ ಜೋ ಫಲಗಡಲೋಳು ಪವಡಿಸಿದವನೇ, ಆಲದೆಲೆಯ ಮೇಲೆ ಮಲಗಿದ ಶಿಶುವೆ, ಶೀಲತಾಂಗಿಯ ಚಿತ್ತದೊಲ್ಲಭನೇ, ಬಾಲ ನಿನ್ನನು ಪಾಡಿ ತುಗುವೆನಯ್ಯ, ಜೋ ಜೋ ಹೊಳೆವಂಥರನ್ನದ ತೊಟ್ಟಿಲ ಮೇಲೆ ಥಳ ಥಳಿಸುವ ಗುಜ ಗಂಜಿಯ ಮಾಲೆ, ಅಳದೆ ನೀ ಪಿಡಿದ ಎನ್ನಯ ಮುದ್ದು ಬಾಲ, ನಳಿನನಾಭನೆ ನಿನ್ನ ಪಾಡಿ ತೂಗುವೆನು, ಜೋ ಜೋ ಯಾರ ಕಂದ ನೀನು ಯಾರ ನಿದಾನಿ, ಆರ ರತ್ನವೋ ನೀನು ಯಾರ ಮಾಣಿಕವೋ, ಸೇರಿತು ಎನಗೊಂದು ಚಿಂತಾಮಣಿ ಎಂದು, ಪೋರ ನಿನ್ನನು ಪಾಡಿ ತುಗುವೆನಯ್ಯ, ಜೋ ಜೋ ಗುಣನಿಧಿಯೇ ನಿನ್ನ ಎತ್ತಿಕೊಂಡಿದ್ದರೆ ಮನೆಯ ಕೆಲಸವನ್ನು ಯಾರು ಮಾಡುವರು, ಮನಕ್ಕೆ ಸುಖ ನಿದ್ರೆ ತಂದು ಕೋಬೇಕ ಫಣಿಶಯನ
ಪಾಡುರಂಗನೇ ನಿನ್ನ ಪಾಡಿ ತೂಗುವೆನು. ಜೋ ಜೋ ಅಂಡಜ ವಾಹನ ಅನಂತ ಮಹಿಮಾ ಪುಂಡರೀಕಾಕ್ಷ ಶ್ರೀ ಪರಮ ಪಾವನ. ಹಿಂದೂ ದೈವದ ಗಂಡ ಉದ್ದಂಡನೆ ನಮ್ಮ ಪಾಂಡುರಂಗ ಶ್ರೀ ಪುರಂದರ ವಿಠಲ. ಹಿಂದೂ ದೈವದ ಗಂಡ ಉದ್ದಂಡನೆ ನಮ್ಮ ಪಾಂಡುರಂಗ ಶ್ರೀ ಪುರಂದರ ವಿಠಲ. ಜೋ 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 ಶ್ರೀ ಕೃಷ್ಣ ಪರಮಾನಂದ. ಜೋ ಜೋ ಗೋಪಿಯ ಕಂದ ಮುಕುಂದ. ಜೋ 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 ಜೋ. ಧನ್ಯವಾದ ಆಚಾರ್ಯ. ಕೃತಜ್ಞತಾ. ಭೂಷಣ್ ಅವ್ರು ಹೇಳ್ತೀರಾ? ಸರ್ ಅಮ್ಮ ಹೇಳ್ತಾರಂತ. ಯಾರಿಗೆ ದೂರುವೆನೋ ಹೇ ಶ್ರೀನಿವಾಸ, ಯಾರೆನ್ನ ಸಲಹುವರೋ. ಯಾರಿಗೆ ದೂರುವೆನೋ ಹೇ ಶ್ರೀನಿವಾಸ, ಯಾರೆನ್ನ ಸಲಹುವರೋ. ಸಾರಿದ ಭಕ್ತ ಸಂಸಾರಿ ನಿನ್ನಯ ಪಾದ, ವಾರಿಜವನು ತೋರೋ ಕಾರುಣ್ಯ ನಿಧಿ ಬೇಗ. ಯಾರಿಗೆ ದೂರುವೆನೋ ಹೇ ಶ್ರೀನಿವಾಸ, ಯಾರೆನ್ನ ಸಲಹುವರೋ. ಕಷ್ಟ ಜನ್ಮಕ್ಕೆ ಬಂದೆನೋ ದಾರುಣಿಯೋಳು, ದುಷ್ಟರಿಂದಲೀ ನೊಂದೆನೋ. ನಿಷ್ಠುರ ಬೇಡವೋ ನಿನ್ನ ನಂಬಿದ ಮೇಲೆ, ಸೃಷ್ಟಿಗೊಡೆಯನ್ನ ಬಿಟ್ಟು ನೀ ಕಳೆಯಬೇಡ. ಯಾರಿಗೆ ದೂರುವೆನೋ ಹೇ ಶ್ರೀನಿವಾಸ, ಯಾರೆನ್ನ ಸಲಹುವರೋ. ಹಿಂದೆ ಮಾಡಿದ ಕರ್ಮವು ಈ ಭವದೊಳು ಮುಂದಾಗಿ ತೋರುತ್ತಿದೆ. ಹಿಂದೇನೋ ಗತಿಯೆಂದು ಅದರಿಂದ ನೊಂದೆನು, ಮಂದರೋದ್ಧರ ಗೋವಿಂದ ನೀನಲ್ಲದೆ. ಯಾರಿಗೆ ದೂರುವೆನೋ ಹೇ ಶ್ರೀನಿವಾಸ, ಯಾರೆನ್ನ ಸಲಹುವರೋ. ಹಗಲು ಕತ್ತಲೆ ಸುತ್ತಿದೆ ಕಣ್ಗೆಡಿಸುತ್ತ, ಹಗೆಯಾಗಿ ನಗಿಸುತ್ತಿದೆ. ಉಗುರಿನ ಸೀಗೆಗೆ ಮುಳ್ಳುಗಳೀಗ ನೆಟ್ಟವು, ಸಗವ ಹಾರಿಸಿಯದಿ ದಿಗಲಗೊಳಿಸುತ್ತಿದೆ. ಯಾರಿಗೆ ದೂರುವೆನೋ ಹೇ ಶ್ರೀನಿವಾಸ, ಯಾರೆನ್ನ ಸಲಹುವರೋ. ಬಾಡಿದ ಅರಳಿಯನು ಕಲ್ಲಿನ ಮೇಲೆ ಈಡಾಗಿ ನಾಟಿದರೆ, ಬೇಡಿಕೊಂಡರೆ ತಳಿರು ಮೂಡಿಬರುವುದುಂಟೆ. ರೂಢಿಗೊಡೆಯ ನೀನು ನೋಡದಿದ್ದ ಮೇಲೆ, ಯಾರಿಗೆ ದೂರುವೆನೋ ಹೇ ಶ್ರೀನಿವಾಸ, ಯಾರೆನ್ನ ಸಲಹುವರೋ. ಹಲವು ಪರಿಯ ಕಷ್ಟವ ನಿನ್ನಯ ಪದ ಜಲಜದ ಕರುಣದಲ್ಲಿ, ಸುಲಿಯಗೊಟ್ಟೆನು ನಾನು ಸುರರಿಗರಿಗೆಲ್ಲ. ಒಲವಾಗು ಎನ್ನೊಳು ಪುರಂದರ ವಿಠಲ, ಒಲವಾಗು ಎನ್ನೊಳು ಪುರಂದರ ವಿಠಲ. ಯಾರಿಗೆ ದೂರುವೆನೋ ಹೇ ಶ್ರೀನಿವಾಸ, ಯಾರೆನ್ನ ಸಲಹುವರೋ. ಯಾರಿಗೆ ದೂರುವೆನೋ ಹೇ ಶ್ರೀನಿವಾಸ, ಯಾರೆನ್ನ ಸಲಹುವರೋ. ಹರೇ ಶ್ರೀನಿವಾಸ. ಕೃತಜ್ಞತೆಗಳು.
ಗೀತೆಯ ಒಂದು ಭಾಗವನ್ನು ನೋಡಿ ಆಮೇಲೆ ಮತ್ತೆ ಮುಂದೆ ಮತ್ತಷ್ಟು ಪದ್ಯಗಳನ್ನ ಹಾಡೋಣ. ಎಲ್ರೂ ಹಾಡ್ಲಿಕ್ಕೆ ಇರಿ, ಯಾರಿಗೂ ಹಾಡ್ಲಿಕ್ಕಿಲ್ಲ ಅಂತಿಲ್ಲ. ದಾಸರ ಪದ್ಯಗಳನ್ನ ಹಾಡುವುದಕ್ಕೆ ಯಾವಾಗ್ಲೂ ಕೂಡ ನಾವು ಸೇರ್ತೇವೆ. ಮಧ್ಯದಲ್ಲಿ ಒಂದ್ ಸ್ವಲ್ಪ ಹೊತ್ತು ಭಗವತ್ ಚಿಂತನೆಯ ಗೀತೆಯ ಸಾಲುಗಳನ್ನು ಕೇಳಿಸ್ಕೊಳ್ಳೋಣ. ಓದಿ. ಯಾರಾದ್ರೂ ಒಬ್ರು ರಿಪೀಟ್ ಮಾಡಿಸಿ ಒಂದ್ಸಲ ಬೇಕಿದ್ರೆ ಈ ಸಾಲುಗಳನ್ನ. ನೀವೊಮ್ಮೆ ಹೇಳಿ, ವಾರಣಿಯವರು ಹೇಳಿ. ಚತುರ್ವಿಧಾ ಭಜಂತೆ ಮಾಂ ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋರ್ಜುನ. ಹೇ ಅರ್ಜುನ, 4 ಬಗೆಯ ಭಕ್ತರು ನನ್ನ ಸುತ್ತ ಇರ್ತಾರೆ. 4 ಕಾರಣಗಳಿಗಾಗಿ ಅಥವಾ 4 ರೀತಿಯ ಜನ ಭಕ್ತರಾಗಿ ನನ್ನ ಜೊತೆಗಿರ್ತಾರೆ ಅಥವಾ ನನ್ನನ್ನ ಬೇಡಿಕೊಳ್ತಾರೆ. ಬಹಳ ಚೆನ್ನಾಗಿ 4 ಗುರುತಿಸಿದ್ದಾನೆ ಅಂತಂದ್ರೆ, ಸಾಮಾನ್ಯ ಭಕ್ತರು ಅಂತ ಅನ್ನೋದು ಹೌದಾದ್ರೆ ಈ 4ರಲ್ಲಿ ಸೇರ್ತಾರೆ. ಮೊದಲನೇವನು ಆರ್ತ. ಆರ್ತ ಅಂದ್ರೆ ದುಃಖಕ್ಕೊಳಗಾದವನು. ಒಂದು ರೀತಿ ನಾವು ಗಜೇಂದ್ರನನ್ನ ತಗೊಳ್ಬಹುದು. ತುಂಬಾ ದುಃಖಕ್ಕೊಳಗಾಗಿ ತನ್ನವರ ಯಾವ ರಕ್ಷಣೆಯೂ ಸಿಗದಾಗ ಕೊನೆಗೆ ಗತಿ ನೀನೇ ಅಂತ ಪೂರ್ಣವಾಗಿ ಶರಣಾದದ್ದು ಕಮಲದ ಎಸಳೊಂದನ್ನ ಆಗಸಕ್ಕೆ ನೀಡಿ, ನೀನೇ ನನ್ನನ್ನ ಪೊರೆಯಬೇಕು, ನಿನ್ನ ಹೊರತು ಪೊರೆಯವರ ಇನ್ನಾರನೂ ನಾನರಿಯೆ ಅಂತ ಅವನು ಮನಸ್ಸು ತಗ್ಗಿಸಿ ತಲೆ ಎತ್ತಿ ಆತನನ್ನ ಕೂಗಿ ಕರೆದ. ಹಾಗಾಗಿ ಆರ್ತನಾದ ಭಕ್ತನೊಬ್ಬ. ಎರಡನೇದು ಜಿಜ್ಞಾಸು. ಜಿಜ್ಞಾಸು ಅಂದ್ರೆ ಏನಿರಬಹುದು ಅನ್ನುವ ಕುತೂಹಲಕ್ಕೆ ಪ್ರಶ್ನಿಸಿ ಉತ್ತರವನ್ನ ತಿಳಿಯುವ ಜಿಜ್ಞಾಸು ಅಂತಂದ್ರೆ ಸಾಮಾನ್ಯ ನಾವು ಧೃತರಾಷ್ಟ್ರನನ್ನ ಅವನು ನಿರಂತರ ಪ್ರಶ್ನೆ ಮಾಡಿ 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 ಆ ವಿಷಯದಲ್ಲಿ ಕೊನೆಗೆ ಅವನು ಉತ್ತಮವಾದ ಗತಿಯನ್ನೇ ಹೊಂದುತ್ತಾನೆ. ಅವನ ಮುಂದಿನ ಗತಿಯನ್ನ ಭಾಗವತ ಹೇಳುತ್ತೆ. ಮಗನನ್ನ ಕಳೆದುಕೊಂಡ ನಂತರದ ಆತನ ಜೀವನ ಅತ್ಯಂತ ಹಸನಾಗಿತ್ತು ಮತ್ತು ಹರಿ ಓಂ ಸರ್, ಕೇಳ್ತಾ ಇಲ್ಲ ಸರ್. ಹರಿ ಓಂ ಸರ್, ತಮ್ಮ ಧ್ವನಿ ಕೇಳಿಸ್ತಾ ಇಲ್ಲ ಸರ್. ಕೇಳಿಸ್ತಿಲ್ವಾ? ಈಗ ಕೇಳಿಸ್ತಾ ಸರ್. ಈಗ ಇನ್ನೊಂದು 1 ಸೆಕೆಂಡ್ 2 ಸೆಕೆಂಡ್ ಹಿಂದೆ ಕೇಳಿಸಿಲ್ಲ ಸರ್. ಹರಿ ಓಂ. ಮೈಕ್ ಮ್ಯೂಟ್ ಇದೆ ಸರ್. ಅರ್ಥಾರ್ಥಿ ಅಂದ್ರೆ ಏನೋ ಒಂದು ಸಮಸ್ಯೆಯಿಂದ ಪಾರಾಗುವುದಕ್ಕಾಗಿ ಬೇಡಿಕೊಳ್ಳುವಂತಹ ಸ್ಥಿತಿ. ಏನೋ ಒಂದು ಬೇಡಿಕೆ, ಇಂಥದ್ದು ಫಲ ಸಿಗಬೇಕು, ಅದಕ್ಕೋಸ್ಕರ ನಾನು ಧ್ರುವ, ಒಂದು ರೀತಿ ಅರ್ಥಾರ್ಥಿ, ತನಗೆ ಉತ್ತಮವಾದ ಸ್ಥಾನ ಬೇಕು ಅನ್ನುವ ದೃಷ್ಟಿಯಿಂದ ಭಗವಂತನನ್ನ ಆರಾಧಿಸಿದ. ಜ್ಞಾನಿ ಅಂತ ಬಂದ್ರೆ ಭೀಮನನ್ನ ಇಟ್ಟುಕೊಳ್ಬಹುದು ಅಥವಾ ಹನುಮಂತನನ್ನ ಬೇಡಿಕೊಳ್ಬಹುದು, ಅಂದ್ರೆ ಕೇಳಿಕೊಳ್ಬಹುದು. ಅವನನ್ನ ಈ ಸ್ಥಾನದಲ್ಲಿ ಇಟ್ಟು ಕೇಳಿಕೊಳ್ಬಹುದು. ಬೇಕಾದಷ್ಟು ಜನ ಇದ್ದೆ. ನಾನು ಸುಮ್ನೆ ಒಂದು ಉದಾಹರಣೆ ಕೊಟ್ಟಿತ್ತು, ಇಲ್ಲಿಗೆ ಇದು ನಿಲ್ಬೇಕು ಅಂತಿಲ್ಲ. ಕೆಲವೊಂದ್ಸರ್ತಿ ಒಬ್ಬರೇ ವ್ಯಕ್ತಿ ಆರ್ತನೂ ಆಗಿರ್ತಾನೆ, ಅರ್ಥಾರ್ಥಿಯೂ ಆಗಿರ್ತಾನೆ, ಜಿಜ್ಞಾಸು ಆಗಿರ್ತಾನೆ. ಈಗ ಅರ್ಜುನ ಜಿಜ್ಞಾಸೂ ಹೌದು. ಪ್ರಶ್ನೆಗಳನ್ನ ಕೇಳಿ ಹೇಗೆ ನನ್ನನ್ನ ಕಸ್ಮಿನ್ ಕರ್ಮಣಿ ಘೋರೆ ಮಾಂ ನಿಯೋಜಿಸಿ ಕೇಶವ
ಯಾಕೆ ನನ್ನನ್ನು ಈ ಘೋರವಾದ ಕರ್ಮದಲ್ಲಿ ಜೋಡಿಸ್ತಾ ಇದ್ದಿ ಅಂತ ಜಿಜ್ಞಾಸೆಯನ್ನೇ ವ್ಯಕ್ತಪಡಿಸ್ತಾನೆ. ಅಂದ್ರೆ ಎಲ್ಲವೂ ಮಿಶ್ರವಾಗಿರುತ್ತೆ. ಆದ್ರೆ ಈ 4 ತರದ ಚಿಂತನೆಗಳಂತೂ ನಿಲ್ತದೆ ಸಮಾಜದಲ್ಲಿ. ಅದನ್ನ ಕೃಷ್ಣ ಸಂಗ್ರಹ ಮಾಡಿ ಈ ಪದ್ಯದಲ್ಲಿ ನಿರೂಪಣೆ ಮಾಡಿದ್ದಾನೆ. ನಾವು ಎಲ್ಲೋ ಒಂದ್ ಕಡೆ ಆದ್ರೂ ಸೇರುವ ತರ ಇದ್ರೆ ನಮ್ಗೆ ಮತ್ತೊಂದು ಕಡೆಗೆ ಹೋಗ್ಲಿಕ್ಕೆ ಅಥವಾ ಮುಂದಿನ ಅದು ಒಂದ್ರಲ್ಲಿ ಇದ್ರೆ ಇನ್ನೊಂದ್ರಲ್ಲಿ ಇರಬಾರ್ದು ಅಂತಿಲ್ಲ, ಅಥವಾ ಒಂದ್ರಲ್ಲಿ ಆದ್ಮೇಲೆ ಅಲ್ಲಿಗೆ ಅವನು ಸಿಕ್ಕಾಕೊಳ್ಬೇಕು ಅಂತಿಲ್ಲ. ಅವನು ಜ್ಞಾನಿಯ ತನಕ ಆಗ್ಬೇಕಾದದ್ದು ಒಂದು ರೀತಿಯ ಹೆಜ್ಜೆಗಳದೆಲ್ಲ, ಒಂದಾದ್ಮೇಲೆ ಒಂದು ಬರುವಂತೆ ಭಗವಂತ ಅಂದ್ರೆ ಬೇಡಿದ್ರೆ ಎನ್ನೊಡೆಯನ ಬೇಡುವೆನು ಅನ್ನುವುದನ್ನು ಇದೇ ಅರ್ಥದಲ್ಲಿ ದಾಸರು ಒತ್ತಿಕೊಟ್ಟದ್ದು. ಹಾಗಾಗಿ 4 ತರದ ಜಿಜ್ಞಾಸುಗಳಿದ್ದಾರೆ, 4 ತರದ ಭಕ್ತರಿದ್ದಾರೆ ಅಂತ ಹೇಳಿದ ಹಾಗಾಯ್ತು. ಮುಂದೆ तेषां ज्ञानी नित्ययुक्त एकभक्तिर्विशिष्यते प्रियो हि ज्ञानिनोऽर्थ्यर्थम् अहं स च मम प्रियः. ಕೃಷ್ಣ ಹೇಳ್ತಾ ಇದ್ದಾನೆ 4 ತರದ ಭಕ್ತರಲ್ಲಿ ಎಲ್ಲರೂ ಭಕ್ತರಲ್ಲಿ ವಿಭಾಗ ಮಾಡಿದ್ರ ಉದ್ದೇಶದಲ್ಲಿ ಅವರವರ ವರ್ತನೆಗಳ ವ್ಯವಸ್ಥೆಯ ದೃಷ್ಟಿಯಿಂದ ಅಷ್ಟೇ. ಆದ್ರೆ ಅದರಲ್ಲಿ ಒಂದು ಹೆಚ್ಚಿನ ಭಾವವನ್ನ ತೋರ್ಬೇಕಲ್ವಾ. 4 ಇದೆ ಅಂದ್ಮೇಲೆ ಯಾವುದೋ ಒಂದು ಚೂರು ಹತ್ತಿರದಿರುತ್ತೆ. ಅದರಲ್ಲಿ ಕೃಷ್ಣ ಹೇಳ್ತಾನೆ ತೇಷಾಂ ಜ್ಞಾನಿ ನಿತ್ಯಯುಕ್ತ, ನಿತ್ಯ ಭಗವಂತನ ಸ್ಮರಣೆ ಇರುವ ಜ್ಞಾನಿ ಆದವನು ನನಗೆ ಹತ್ತಿರ ಆಗ್ತಾನೆ. ಯಾಕೆಂದ್ರೆ ಏಕಭಕ್ತಿರ್ ವಿಶಿಷ್ಯತೆ, ಬಹಳ ಜನ ಬೇರೆಲ್ಲೂ ಸಿಗದೇ ಇದ್ದಾಗ ಇಲ್ಲಿ ಬರ್ತಾರೆ. ಆದ್ರೆ ಇದು ಒಂದು ಚಾನ್ಸ್ ತಗೊಂಡು ನೋಡೋಣ ಅಂತ ಕೇವಲ ಟೆಸ್ಟ್ ಮಾಡುವ ದೃಷ್ಟಿಯಿಂದ ಬರೋರು ಇರ್ತಾರೆ. ಆದ್ರೆ ಜ್ಞಾನಿಯಾದವನು ಇವನಿಂದಲೇನೆ ನನಗೆ ಉದ್ಧಾರ, ಇವನೇ ನನ್ನ ಗತಿ, ಪರಗತಿ ಮುಕ್ತಾನಾಂ ಪರಮಾಗತಿ ಅಂತ ನೆನೆದು ಇಲ್ಲಿಗೆ ಬಂದು ನೆಲೆಸ್ತಾನೆ. ಆದ್ರಿಂದಾಗಿ ಅವನು ಏಕಭಕ್ತಿ ಅಂದ್ರೆ ಪ್ರಧಾನ ಭಕ್ತಿ ಅಂತ, ಉಳಿದದ್ರ ಬಗ್ಗೆ ತಿರಸ್ಕಾರ ಇಲ್ಲ. ಈ ಕೆಲವೊಂದ್ ಸರ್ತಿ ಏನಾಗುತ್ತೆ ಅಂದ್ರೆ ಭಕ್ತ ಆಗಿರ್ತಾನೆ, ಬೇರೆದನ್ ಕಂಡ್ರೆ ರೇಗ್ತಾ ಇರ್ತಾನೆ. ಅದು ಉಪಯೋಗ ಇಲ್ಲ. ಎಲ್ಲಾ ಸ್ಥಾನಗಳಿಗೂ ಮಹತ್ವ ಎಷ್ಟಿದೆ ಅಷ್ಟನ್ನು ನೋಡಿಕೊಂಡು ಅದಕ್ಕೆ ತಕ್ಕ ಗೌರವವನ್ನು ಕೊಟ್ಟುಕೊಂಡೇ ಎಲ್ಲದಕ್ಕಿಂತ ಮೀರಿದ ತತ್ವದ ಕಡೆಗೆ ತನ್ನ ಮನಸ್ಸನ್ನ ಸೇರಿಸುವುದೇನಿದೆ ಅದು ಏಕಭಕ್ತಿ. ಅದರ ಬಗ್ಗೆ ತುಂಬಾ ವಿವರಗಳನ್ನ ಬೇರೆ ಕಡೆ ಕೃಷ್ಣ ಹೇಳಿದ್ದಾನೆ. ಉದ್ಧವನಿಗೆ ನಿರೂಪಣೆ ಮಾಡುವಾಗ್ಲೂ ಕೆಲವು ಸಂಗತಿಗಳನ್ನ ಹೇಳಿದ್ದಾನೆ. ಏಕಭಕ್ತಿ ಅಂತಂದ್ರೆ ಉಳಿದ ದೇವತೆಗಳನ್ನ ತಿರಸ್ಕರಿಸ್ಬೇಕು ಅಂತ ಅರ್ಥ ಅಲ್ಲ, ಅದು ನಮ್ಗೆ ಮೊದ್ಲು ಗೊತ್ತಿರ್ಬೇಕು. ಉಳಿದ ಎಲ್ಲ ದೇವತೆಗಳ ಪರಿವಾರದ ರೂಪದಲ್ಲಿ ಪರಮಾತ್ಮನನ್ನ ಪ್ರಧಾನವಾದ ಸ್ಥಾನದಲ್ಲಿ ಇರಿಸಿ ಗೌರವಿಸುವಂತದ್ದೇನಿದೆ ಅದನ್ನ ಏಕಭಕ್ತಿ ಅಂತ ಕರೀತಾರೆ. ಕೃಷ್ಣ ಹೇಳಿದ ಏಕಭಕ್ತಿರ್ ವಿಶಿಷ್ಯತೆ. ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯ. ಜ್ಞಾನಿನಃ ಅತ್ಯರ್ಥಂ ಪ್ರಿಯ, ನಾನು ಜ್ಞಾನಿಗಳಿಗೆ ಅತ್ಯಂತ ಪ್ರಿಯ. ಅಹಂ ಸಚ, ಅವರಿಗೆ ನಾನು ಅತ್ಯಂತ ಪ್ರಿಯ. ನನಗೆ ಅವರು ಅತ್ಯಂತ ಪ್ರಿಯ, ನಾನು ಅವರಿಗೆ ಅತ್ಯಂತ ಪ್ರಿಯ. ಯಾಕೆ ಅಂತಂದ್ರೆ ಜ್ಞಾನಕ್ಕೆ ಬೆಲೆ ಹೊರತು ಇನ್ಯಾವುದೇ ಸಂಬಂಧಿ ಅಂತ ಅನ್ನುವ ಕಾರಣಕ್ಕೆ ಅರ್ಜುನನನ್ನು ಪ್ರೀತಿಸಿದ್ದಲ್ವೇ ಅಲ್ಲ ಕೃಷ್ಣ. ಅವನು ಸಂಬಂಧಿ ಆದದ್ದು ಲೋಕದಲ್ಲಿ ಒಂದು ವ್ಯವಸ್ಥೆಯ ದೃಷ್ಟಿಯಿಂದ ಹತ್ರ ಆಯ್ತು ಬಿಟ್ರೆ, ಹಾಗೆ ಸಂಬಂಧಿ ಅಂತ ಹೇಳಿದ್ರೆ ದುರ್ಯೋಧನನು ಹತ್ತಿರದ ಸಂಬಂಧಿ. ದುರ್ಯೋಧನನ ಮಗಳನ್ನ ಕೃಷ್ಣನ ಮಗನಿಗೆ ತಂದುಕೊಂಡಿದ್ರು. ಅದರಿಂದಾಗಿ ಬಾಂಧವ್ಯ, ಇದು ಸೋದರತ್ತೆ ಮಗ, ಇದು ತನಗೆ ಬೀಗ. ಆ ಹಂತದಲ್ಲಿ ಯೋಚನೆ ಮಾಡಿದ್ರೆ ಇನ್ನು ಎಷ್ಟೋ ಜನರಿಗೆ ಅವನ ಆತ್ಮೀಯತೆಯಿಂದ ಅವರನ್ನು ಉದ್ಧಾರ ಮಾಡುವ ಆಲೋಚನೆ ಮಾಡಬೇಕಿತ್ತು. ಬಂಧು ಆಗಿದ್ದ ಅನ್ನೋದು ಸತ್ಯ, ಆದ್ರೆ ಆ ಬಾಂಧವ್ಯವೇ ಅರ್ಹತೆಯಾಗಿ ಕೃಷ್ಣನಿಗೆ ಬರಲಿಲ್ಲ. ಜ್ಞಾನಿ, ನನಗೆ ತಿಳುವಳಿಕೆಯಿಂದ ಕೂಡಿದವನು ಯಾರು ಹತ್ತಿರವಾಗ್ತಾನೆ, ಭಗವಂತನ ಹಿರಿತನವನ್ನ ಅರ್ಥ ಮಾಡಿಕೊಂಡು ಹತ್ತಿರ ಆಗುದು. ಸುಮ್ನೆ ನಮ್ಮಲ್ಲಿ ಒಂದು ಶಬ್ದ ಬಳಸುವುದಿದೆ, ಗಂಜಿ ಹಿಡಿಯುವುದು ಅಥವಾ ಬಕೆಟ್ ಹಿಡಿಯುವುದು ಅಂತ. ಆತರ ದೇವರಿಗೆ ಯಾವತ್ತು ಯಾರು ಹತ್ರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ದೇವ್ರು ಅಂದ್ರೆ ದೇವರಿಗೆ ಖುಷಿ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಗೊತ್ತೇ ಇಲ್ಲದಂತೆ ಅವನನ್ನ ದೊಡ್ಡವನು ಅಂತ ಹೊಗಳುವುದು. ಕಾರಣ ಇಲ್ಲದೆ, ಅಕಾರಣವಾಗಿ, ತಿಳುವಳಿಕೆ ಇಲ್ಲದೆ ಎಷ್ಟೇ ಹೊಗಳಿದ್ರು, ಎಷ್ಟೇ ಎಲ್ಲರ ಮುಂದೆ ಆತನನ್ನ ಮೇಲಕ್ಕಿಟ್ರು ಕೂಡ
ಭಗವಂತ ನಮ್ಮ ಲೋಕದ ಮಂದಿಯ ಹಾಗೆ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು ಅನ್ನುವ ಹಾಗಿನ ವ್ಯಕ್ತಿತ್ವದವನಲ್ಲ. ಆದ್ರಿಂದಾಗಿ ಜ್ಞಾನಕ್ಕೆ ನಾನು ಬೆಲೆ ಕೊಡ್ತೇನೆ. ಆದ್ರಿಂದಾಗಿ ಜ್ಞಾನಿಗೆ ಹತ್ತಿರವಾದ ಸಂಪರ್ಕ ನಮಗೆ ಬರುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಮುಂದೆ ಆಸ್ಥಿತ ಸಹಿಯುಕ್ತಾತ್ಮ ಮಾಮೇವಾನುತ್ತಮಾಂಗತಿಂ. ಎಲ್ಲರೂ ದೋಷರಹಿತರೆ. ನಮಗೆ ಈ ಜ್ಞಾನಿಗೆ ಒಂದು ಮಹತ್ವ ಹೇಳಿದ ತಕ್ಷಣ, ಏಕಭಕ್ತಿರ್ ವಿಶಿಷ್ಯತೆ ಅಂದ ತಕ್ಷಣ ನಮ್ಮನ್ನೆಲ್ಲ ದೇವರು ಪಕ್ಕಕ್ಕಿಟ್ನ ಅಂತ ಕೇಳಿದ್ರೆ, ಉದಾರ ಸರ್ವ ಏವೈತೆ. ನನಗೆ ಎಲ್ಲರೂ ಅತ್ಯಂತ ದೋಷರಹಿತರಾದ್ರಿಂದಾಗಿ ಇಷ್ಟನೇ. ಆದ್ರೆ ಜ್ಞಾನಿಯ ಬಗ್ಗೆ ಒಂದು ವಿಶೇಷ ಗಮನ ಯಾಕೆ ಅಂದ್ರೆ, ಜ್ಞಾನ ಮುಂದೆ ಮತ್ತಷ್ಟು 100 ಜನರನ್ನ ಎತ್ತಿ ಹಿಡಿಯತ್ತೆ. 10 ಜನರಿಗೆ ಮತ್ತೆ ಜೀವದ ಸೆಲೆಯಾಗಿ ನಿಲ್ಲುತ್ತೆ ಆ ಜ್ಞಾನದ ಪರಂಪರೆ. ನನಗೆ ಬೆಳೀತಾ ಹೋಗ್ಬೇಕು ಮುಂದೆ. ಶಾಸ್ತ್ರದ ಪರಂಪರೆ ಅನೂಚಾನವಾಗಿ ತಪ್ಪಿಲ್ಲದಂತೆ ಸರಿಯಾದ ಕ್ರಮದಲ್ಲಿ ಬೆಳೆದು ಹೋಗ್ಬೇಕು. ಹಾಗೆ ಅದಕ್ಕೋಸ್ಕರ ಯಾರು ಜೀವನವನ್ನ ತೆರ್ತಾನೆ, ಉಳಿದವರೆಲ್ಲ ಅರ್ಥಾರ್ಥಿಗಳಾಗ್ಲಿ ಅಥವಾ ಇನ್ಯಾರೇ ಆಗ್ಲಿ, ಅವರಿಗೆ ವೈಯಕ್ತಿಕ ಏನೋ ಲಾಭಕ್ಕಾಗಿ ಭಗವಂತನನ್ನ ಪ್ರೀತಿಸೋರು ಇರ್ತಾರೆ. ಕೆಲವರು ಕೇವಲ ಜ್ಞಾನಕ್ಕಾಗಿ ದೇವರನ್ನ ಪ್ರೀತಿಸೋರು ಇರ್ತಾರೆ. ನನಗೆ ಏನು ಬೇಡ, ಸರಿಯಾದ ತಿಳಿವಿನಿಂದ ಕೂಡಿದ ಭಕ್ತಿ ಕೊಡು ದೇವರೇ ಅಂತ ಕೇಳಿ ಭಕ್ತಿ ಮಾಡ್ತಾರೆ. ಅದರಿಂದಾಗಿ ಅವರ ಹತ್ತಿರದಲ್ಲಿ ನನಗೆ ಸ್ವಲ್ಪ ಹೆಚ್ಚು ನಂಟು ಇರುತ್ತೆ. ಆಸ್ಥಿತ ಸಹಿ ಯುಕ್ತಾತ್ಮ. ಯಾಕೆಂದ್ರೆ ಯುಕ್ತಾತ್ಮ ಹಿ ಸಹ ಆಸ್ಥಿತ. ಯಾವಾಗಲೂ ಪ್ರತಿಯೊಂದನ್ನು ಜಗತ್ತಿನ ಜೊತೆಗೆ ಕನೆಕ್ಟ್ ಮಾಡುವಾಗ ಅದರ ಕನೆಕ್ಷನ್ ನಾನಾಗಿರ್ತೇನೆ. ಅದರ ಪ್ರತಿಯೊಂದರ ಹಿಂದಿನ ಕಾರಣ ನನ್ನ ನೆನಪು ಅವನಿಗೆ ಆಗುತ್ತೆ. ಮಾಮೇವ ಅನುತ್ತಮಾಂ ಗತಿಂ ಆಸ್ಥಿತ. ಅವನು ಎಲ್ಲದಕ್ಕಿಂತ ಶ್ರೇಷ್ಠವಾದ ಸ್ಥಾನ ಅಥವಾ ಅರಿವಿನ ಮೊತ್ತ ಅಂತ ಅನ್ನುವ ಗುರಿಯನ್ನ ಹೊಂದಿದ್ರೆ ಅದು ನನ್ನನ್ನು ಇಟ್ಟುಕೊಂಡಿರ್ತಾನೆ. ಅನುತ್ತಮಾಂ ಗತಿಂ. ಇದಕ್ಕಿಂತ ಉತ್ತಮವಾದ ಗತಿ ಮತ್ತೊಂದಿಲ್ಲ. ನೀನೇ ಗತಿ, ನೀನೇ ಮತಿ, ನೀನೇ ಎಲ್ಲವೂ ಸ್ವಾಮಿ, ನೀನಲ್ಲದೆ ನನಗಿನ್ನಾರೂ ಇಲ್ಲ ಅನ್ನುವ ಎಚ್ಚರದೊಂದಿಗೆ ಆತ ಬದುಕ್ತಾನೆ. ಅದನ್ನಾಗಿ ಅನುತ್ತಮವಾದ ಗತಿ ಮಾಂ ಏವ, ನಾನೇ ಪರಗತಿ ಅನ್ನೋದು ಅವನಿಗೆ ಸ್ಪಷ್ಟವಾಗಿ ಅರಿವಿರುತ್ತೆ. ಅದರಿಂದಾಗಿ ಅವನು ನನಗೆ ಅತ್ಯಂತ ಹತ್ತಿರನಾಗ್ತಾನೆ. ಅದರ ಅರ್ಥ, ಹಾಗಿದ್ರೆ ಮತ್ತೆ ಸೇಮ್ ಹೊಗಳಿದವನು ಎತ್ತರಕ್ಕೆ ಏರಿದ ಅಂತ ಆಯ್ತಲ್ವಾ ಅಂದ್ರೆ, ಆ ಹಿನ್ನೆಲೆಯಲ್ಲಿ ಹೇಳಿದ್ದಲ್ಲ. ಅಲ್ಲಿಯ ಮುಖ್ಯ ಅಭಿಪ್ರಾಯ ಏನು ಅಂದ್ರೆ, ನಿಜವಾದ ತತ್ವ ಯಾವುದೋ ಅದನ್ನೇ ಹಿರಿದು ಅಂತ ತಿಳಿಯುವಂಥದ್ದು. ಊರ್ಧ್ವ ಮೂಲಂ ಅಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಅಂತ ಮತ್ತೆ ಮುಂದೆ ಅದು ಯಾಕೆ ಹಿರಿದು ಅನ್ನೋದರ ವಿವರವನ್ನ ನಾವು 15ನೇ ಅಧ್ಯಾಯವನ್ನ ಗೀತೆಯಲ್ಲಿ ಸರಿಯಾಗಿ ನೆನಪಿಟ್ಟುಕೊಂಡು ಕೇಳಿದ್ರೆ ಬಹುಶಃ ನಮ್ಮ ಈ ಅನೇಕ ಪ್ರಶ್ನೆಗಳೆಲ್ಲ 15ನೇ ಅಧ್ಯಾಯದಲ್ಲಿ ಮುಗಿದೋಗ್ಬಿಡುತ್ತೆ. ಅದು ಒಂಥರ ಅದ್ಭುತವಾದ ಅಧ್ಯಾಯ. ನಮ್ಮ 100 ಸಾವಿರಾರು ತರದ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟ ಅಧ್ಯಾಯ. ಆದ್ರಿಂದಾಗಿ ಜ್ಞಾನಿಯ ಬಗೆಗಿನ ಮಹತ್ವ ಅದು ಸರಿಯಾದ ತಿಳಿವಿದ್ದದ್ರಿಂದ ಮಾತ್ರ. ಸುಮ್ನೆ ದೇವರನ್ನ ತಿಳ್ಕೊಳ್ಳದೆ ಹೊಗಳಿದ್ರೆ ಅವನು ಇಷ್ಟ ಪಡುವುದೂ ಇಲ್ಲ. ಸರಿಯಾದ ಅರ್ಥದಲ್ಲಿ ಜಗತ್ತಿನ ಎಲ್ಲದರೊಳಗಿನ ನೆಲೆ ಮನೆಯಾಗಿ ಆಸರೆಯಾಗಿ ಎಲ್ಲದಕ್ಕೂ ಅಸ್ತಿತ್ವವನ್ನು ಕಲ್ಪಿಸಿ ಅದರ ಹುಟ್ಟು ಸ್ಥಿತಿ ಸಾವುಗಳಿಗೆ ಕಾರಣನಾದವನು ಭಗವಂತ ಅನ್ನುವ ಅರಿವನ್ನು ಹೊಂದಿದ್ದಾನೆ. ಆದ್ರಿಂದಾಗಿ ಅವನ ಜ್ಞಾನ ಶುದ್ಧವಾಯಿತು, ಸ್ವಚ್ಛವಾಯಿತು. ಆ ಕಾರಣಕ್ಕಾಗಿ ನಾನು ಅವನ ಅತ್ಯಂತ ಹತ್ತಿರದವನಾಗ್ತೇನೆ ಅಂತ ಹೇಳ್ತಿದ್ದಾನೆ. ಮುಂದೆ ಇವ್ರು ಹೇಳಿ, ಚಂಪಕ ಅವರು ಹೇಳಿ. ಅಲ್ಲ, ಶ್ಲೋಕ ನೀವು ಹೇಳಿ, ಅವರು ಹೇಳಿಕೊಟ್ಟದ್ದನ್ನು ಹೇಳಿ. ಅಥವಾ ಸಹನ ಅವ್ರು ಹೇಳಿ. ಬಹೂನಾಂ ಜನ್ಮನಾಮಂತೆ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ.
ವಾಸುದೇವ ಸರ್ವಮಿತಿ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭಃ ಸ ಮಹಾತ್ಮ ಸುದುರ್ಲಭಃ ಆ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಅನೇಕ ಅಂದ್ರೆ ಈ ಸಾಧನೆಗೆ ಅಂತ ಹೊರಟಾಗ ಯಾವಾಗ ಸಿಗುತ್ತೆ? ಹೇಳಿದ್ದೇನು ಸರಿ. ಶ್ಲೋಕ ಬಿಟ್ಟು ಹೋಯ್ತು ಯಾವ್ದಾದ್ರು? ಇಲ್ಲ ಸರ್ ಕರೆಕ್ಟ್ ಅದ. ಸರಿ ಸರಿ. ಇದು ಸರಿ ಸರಿ ಸರಿ. ಅನೇಕ ಜನ್ಮಗಳ ಅಂತರದಲ್ಲಿ ಭಗವಂತನನ್ನ ಪಡೆಯುವುದು ಸಾಧ್ಯ ಆಗುತ್ತೆ, ಹೊರತು ಒಂದೇ ಸರ್ತಿಗೆ ನಾವು ಮುಂದುವರಿಲಿಕ್ಕೆ ಅಂದ್ರೆ ಕೊನೆಯನ್ನ ಒಂದೇ 2 ಸರ್ತಿ ಸ್ಟೆಪ್ ಇಟ್ಟು, ಈ ಚೆಸ್ ಅಲ್ಲಿ ಕೆಲವೊಂದ್ ಸರ್ತಿ ಬಹಳ ದುರ್ಬಲರ ಹತ್ರ 2 ಆಟದಲ್ಲಿ ಆಟ ಮುಗಿಸಿದ ಹಾಗೆ ಏನಾದ್ರೂ ಒಂದು ಸುಲಭದ ದಾರಿ ಇದೆಯಾ ಅಂದ್ರೆ ಇಲ್ಲ. ಈ ವಿಷಯದಲ್ಲಿ ಪ್ರತಿಯೊಬ್ಬನೂ ತನ್ನ ತನ್ನ ಕರ್ಮದ ಭೋಗಗಳ ಅನುಭವವನ್ನ ಪಡೆದೇ ಮುಂದೆ ಸಾಗಬೇಕು. ಹಾಗೆ ಪ್ರಯತ್ನಿಸಿದಾಗ ಅದರ ಸರಿಯಾದ ಕ್ರಮವನ್ನ ಅವನಿಗೆ ಅರ್ಥ ಮಾಡ್ಕೊಳ್ಳಿಕ್ಕೇನೆ ಎಷ್ಟೋ ಜನ್ಮ ಬೇಕು. ತಾನು ಎಲ್ಲಿ ಸಾಕ್ತಾ ಇದ್ದೇನೆ ಅದರ ಬಗ್ಗೆ ಸರಿಯಾದ ತಿಳಿವು ಬರ್ಲಿಕ್ಕೇನೆ ಅವನಿಗೆ ಅನೇಕ ಜನ್ಮಗಳು ಬೇಕು. ಅದಕ್ಕೆ ಹೇಳಿದ್ರು ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಅನೇಕ ಜನ್ಮಗಳ ಕೊನೆಯಲ್ಲಿ ಜ್ಞಾನಿಯಾದವನು ನನ್ನನ್ನ ಪಡೀತಾನೆ, ಹೊರತು ಸುಲಭದಲ್ಲಿ ಒಂದು ಸರ್ತಿಗೆ ಏನೋ ಅನುಭವ ಬಂತು ಅಂದಾಗ ಅದು ಒಪ್ಪಿಗೆ ಆಗುವಂತಹದ್ದಲ್ಲ. ಅರ್ಥ ಆಗಿ ತಿಳಿಲಿಕ್ಕೆ ಸುಲಭದ ಮಾರ್ಗವೂ ಇಲ್ಲ, ಅಲ್ಲಿ ಶಾರ್ಟ್ ಕಟ್ ಇಲ್ಲ. ಸಾಧನೆಗೆ ಯಾವತ್ತೂ ಶಾರ್ಟ್ ಕಟ್ ಇಲ್ಲ. ಇದರ ಸರಿಯಾದ ಒಂದು ಮಾಹಿತಿಯನ್ನು ಕೊಡ್ಬೇಕು ಅಂತ ಆದ್ರೆ ಸಾಧನೆಗೆ ಶಾರ್ಟ್ ಕಟ್ ಇಲ್ಲ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಅದು ಎಂಥದ್ದು ಜ್ಞಾನವಾನ್, ತುಂಬಾ 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 ತಿಳಿದವನಿಗೂ ಕೂಡ ಅನಂತ ಜನ್ಮಗಳ ಅನಿವಾರ್ಯವಾದ ಪ್ರಯಾಣ ಇದ್ದೇ ಇರುತ್ತೆ. ಅವನು ಸಾಗಿಯೇ ಬರ್ತಾನೆ. ಅದು ಪಕ್ವತೆಗೆ ಕಾರಣ ಆಗುತ್ತೆ. ಯಾಕ್ರಿ ಮೋಕ್ಷ ಅಂತ ನಿಶ್ಚಯ ಆದ್ಮೇಲೆ ಸೀದಾ ಇಲ್ಲಿಂದ ತಗೊಂಡೋಗಿ ಕೊನೆ ಡಬ್ಬಿಗೆ ಹಾಕಿ ಮುಗಿಸ್ಬಿಡ್ಬೋದಲ್ವಾ ಅಂದ್ರೆ ಇಲ್ಲ. ಯಾವುದನ್ನು ಅತಿರೇಕ ಮಾಡ್ಲಿಕ್ಕಾಗಲ್ಲ, ಅತಿ ಸುಲಭ ಮಾಡ್ಲಿಕ್ಕಾಗಲ್ಲ. ಅದರ ಕ್ರಮವನ್ನ ಅನುಸರಿಸಿ ಬಂದ್ರೇನೆ ಅದು ಚೆನ್ನಾಗಿ. ಈ ಕೆಲವೊಮ್ಮೆ ಕೆಲವು ಪದಾರ್ಥಗಳನ್ನ ಬೇಯಿಸುವಾಗ ಸುಲಭ ಆಗುತ್ತೆ ಅಂತ ನಾವು ಯಾವುದೋ ತ್ವರಿತ ವಿಧಾನವನ್ನ ಉಪಯೋಗಿಸಿದ್ರೆ ಅದರ ರುಚಿ ಕೆಟ್ಟುಬಿಡುತ್ತೆ. ನಮಗೆ ಅಡಿಗೆಗೆ ಸುಲಭ ಆಗ್ಲಿ ಅಂತ ನಾವು ರುಬ್ಬು ಕಲ್ಲು ಮರೆತು ಮಿಕ್ಸಿ ಯೂಸ್ ಮಾಡಿದ್ವಿ. ಆ ಕೆಲಸ ಸುಲಭ ಆಯ್ತು, ಆದ್ರೆ ಅದರಲ್ಲಿ ಒಂದು ರುಚಿ ಇದೆಯಲ್ವಾ, ಅದು ಜಜ್ಜಿ ಆಗುವುದಕ್ಕೂ ಕತ್ತರಿಸಿ ಆಗುವುದಕ್ಕೂ ವ್ಯತ್ಯಾಸ ಇದೆ. ನಮ್ಮ ಮಿಕ್ಸಿಯಲ್ಲಿ ಕತ್ತರಿಸಿ ಸಣ್ಣದಾಗುತ್ತೆ, ಆದ್ರೆ ರುಬ್ಬು ಕಲ್ಲಿನಲ್ಲಿ ಅದು ಚೆನ್ನಾಗಿ ಜಜ್ಜಿ ಅದರ ರಸ ಎಲ್ಲ ಹೊರಗೆ ಬಂದು ಅದರ ಪದಾರ್ಥ ನಿರ್ಮಾಣ ಆಗುತ್ತೆ. ಅಂದ್ರೆ ಇದನ್ನ ನಾವು ಕೇಳುವಾಗ ಇಷ್ಟು ರುಚಿಗೋಸ್ಕರ ಇಷ್ಟೆಲ್ಲ ಒದ್ದಾಡ್ಬೇಕಾ ಅಂತ ಮೇಲ್ನೋಟಕ್ಕೆ ಅನ್ನಿಸಿದ್ರು ಅಷ್ಟೇ ಅಲ್ಲದೆ ಅದರ ನಿಜವಾದ ಸಾರ ಹೊರಕ್ಕೆ ಬಂದದ್ರಿಂದ ಅದು ಆರೋಗ್ಯಪ್ರದವೂ ಹೌದು. ಈ ಹಿನ್ನೆಲೆಯನ್ನೆಲ್ಲ ಯೋಚನೆ ಮಾಡಿದ್ರೆ ಯಾವುದೋ ಒಂದು ಸುಲಭಕ್ಕಾಗಿ ನಾವು ಬಿಟ್ಟಂತಹ ಕಾರ್ಯ ಇನ್ನೊಂದು ರೀತಿಯಿಂದ ನಮ್ಮ ಲಾಭವನ್ನ ಕಳೆದು ಬಿಡುತ್ತೆ ಅನ್ನೋದಂತೂ ಸತ್ಯ. ಹಾಗೆಯೇ ಸಾಧನೆಯ ದಾರಿಯಲ್ಲಿ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಇನ್ನೊಂದು ಸಾಲು ಮುಂದಿನದ್ದು ಬಹಳ ಬಹಳ ಮುಖ್ಯವಾದ ಸಂಗತಿ. ಇದು ಒಬ್ಬ ಜ್ಞಾನಿ ಅಂದ್ರೆ ಯಾರು? ನೀವು ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಹೇಳಿದ್ರಿ. ಆ ಜ್ಞಾನಿ ಅಂದ್ರೆ ಯಾರು? ಆ ಜ್ಞಾನಿ ಅಂತ ಹೇಗಿರ್ತಾನೆ? ನೀವು ಅವನ ಲಕ್ಷಣ ಹೇಳಿ. ಉದ್ದ ಕೂದಲು ಬಿಟ್ಟು, ದಾಡಿ ಬಿಟ್ಟು, ಕೈಲೊಂದು ದಂಡ ಹಿಡ್ಕೊಂಡು, ಕೈ ಯಾವಾಗ್ಲೂ ಅಭಯ ಮುದ್ರೆಯನ್ನ ತೊಟ್ಟು ಮೋಕ್ಷಕ್ಕೆ ಟಿಕೆಟ್ ಕೊಡ್ತೇನೆ ಬನ್ನಿ 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 ಅಂತ ಕರೆಯೋನಾಗಿರ್ತಾನ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಕೃಷ್ಣ ಹೇಳ್ತಾನೆ, ಜ್ಞಾನವಾನ್ ಅನ್ನುವುದರ ಸಾರ ಏನು ಅಂದ್ರೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ಸುದುರ್ಲಭ, ದುರ್ಲಭ, ಅದರಲ್ಲೂ ಸುದುರ್ಲಭ, ಸಿಗುದಿಲ್ಲ ಅಂಥವ್ರು ಸಿಗುದೇ ಇಲ್ಲ, ಬಹಳ ಕಷ್ಟ ಅಂತ ಅರ್ಥ. ಸುದುರ್ಲಭ ಅಂದ್ರೆ ಯಾರು? ವಾಸುದೇವ ಸರ್ವಂ, ಎಲ್ಲೆಡೆ ತುಂಬಿದವನು ವಾಸುದೇವ ಅನ್ನುವ ಅರಿವನ್ನ ಯಾವಾಗ್ಲೂ ಹೊತ್ತವ.
ಕೃಷ್ಣ ಮುಂದೆ 11ನೇ ಅಧ್ಯಾಯದಲ್ಲಿ ಆ ನಮಃ ಪುರಸ್ತಾದತ ಪೃಷ್ಠತಸ್ತೆ ನಮೋಸ್ತುತೆ ಸರ್ವತ ಏವ ಸರ್ವ ಅನಂತ ವೀರ್ಯಾಮಿತ ವಿಕ್ರಮಸ್ತ್ವಂ ಸರ್ವಂ ಸಮಾಪ್ನೋಸಿ ತತೋಸಿ ಸರ್ವ ಅಂತ ಒಂದು ಸ್ತೋತ್ರದ ಮೂಲಕ ಹಾಡುತ್ತಾನೆ ಅರ್ಜುನ. ನೀನು ಸರ್ವ. ನಾವು ಇದನ್ನ ಮನೆ ಬಿಟ್ಟು ಹೊರಡುವಾಗ ಅಥವಾ ಪ್ರಯಾಣದಲ್ಲಿರುವಾಗ ಇದನ್ನ ಹೇಳ್ಕೊಂಡ್ರೆ ಭಗವಂತ ನಮ್ಮ ಸುತ್ತಲೂ ನೆಲೆಸಿ ಕವಚವಾಗಿ ನಿಂತಿದ್ದಾನೆ ಅನ್ನುವ ಭಾವಕ್ಕೆ ಹೇಳ್ತಾರೆ. ನಮಃ ಪುರಸ್ತಾತ್. ಪುರಸ್ತಾತ್ ಅಂದ್ರೆ ಮುಂಭಾಗದಲ್ಲಿ, ಅಥ ಪೃಷ್ಠತಸ್ತೆ ಹಿಂಭಾಗದಲ್ಲಿ. ನಮಃ ಪುರಸ್ತಾತ್ ಅಥ ಪೃಷ್ಠತಸ್ತೆ ನಮೋಸ್ತುತೆ ಸರ್ವತ ಏವ ಸರ್ವ. ಹೇ ಸರ್ವ, ನೀನು ಸರ್ವತಃ ಎಲ್ಲ ದಿಕ್ಕಿನಲ್ಲೂ ತುಂಬಿಕೊಂಡಿದ್ದಿ. ಅನಂತ ವೀರ್ಯಾಮಿತ ವಿಕ್ರಮಸ್ತ್ವಂ. ಅದು ಹೇಗ್ ಸಾಧ್ಯ ಆಯ್ತು ನೀನು ಎಲ್ಲ ಕಡೆಗೆ ತುಂಬಿಕೊಳ್ಳಿಕ್ಕೆ? ಅನಂತ ವೀರ್ಯ ಅಮಿತ ವಿಕ್ರಮ. ಎಲ್ಲೇ ಅಮಿತ ವಿಕ್ರಮ ಅಂದ್ರೆ ನಿನ್ನ ಹೆಜ್ಜೆಗೆ ಒಂದು ಗತಿಗೆ ತಡೆಯೇ ಇಲ್ಲ, ನಿನ್ನ ಸಾಮರ್ಥ್ಯಕ್ಕೆ ಕೊನೆಯೇ ಇಲ್ಲ, ನೀನು ಹೆಜ್ಜೆ ಇಟ್ಟದ್ದನ್ನ ನಿಲ್ಲಿಸುವವರು ಇಲ್ಲ. ಆದ್ರಿಂದ ನೀನು ಎಲ್ಲಿ ಬೇಕಾದ್ರೂ ಹೇಗೆ ಬೇಕಾದ್ರೂ ತಿರುಗಾಡುವವ. ದಿಕ್ಕು ತೋಚದ ಪರಿಸ್ಥಿತಿ ನಮಗಾಗ್ಬೋದು ಹೊರತು ಭಗವಂತನಿಗೆ ದಿಕ್ಕು ತೋಚಲಿಲ್ಲ ಅನ್ನುವ ಸ್ಥಿತಿ ಇಲ್ಲ. ಎಲ್ಲ ದಿಕ್ಕುಗಳಲ್ಲೂ ಅವನ ವಿಕ್ರಮ ಇದೆ, ವಿಶಿಷ್ಟವಾದ ಹೆಜ್ಜೆ ಇದೆ. ಆ ಗತಿಯನ್ನ ಯಾರು ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ಆದ್ರಿಂದಾಗಿ ಸರ್ವಂ ಸಮಾಪ್ನೋಷಿ, ನೀನು ಎಲ್ಲದರ ಒಳಗೆ ತುಂಬಿ ನಿಂತಿದ್ದಿ, ಎಲ್ಲವನ್ನು ಮೀರಿ ನಿಂತಿದ್ದಿ, ಎಲ್ಲವನ್ನು ಪ್ರಚೋದಿಸಿ ನಿಂತಿದ್ದಿ. ಆದ್ರಿಂದಾಗಿ ನಿನಗೆ ಸರ್ವ ಅಂತ ಅಲ್ಲಿ ಈ ಸರ್ವ ಶಬ್ದದ ವ್ಯಾಖ್ಯಾನವನ್ನ ಮತ್ತೆ ಮುಂದೆ ಕೃಷ್ಣ ಮಾಡ್ತಾನೆ. ವಾಸುದೇವ ಸರ್ವಮಿತಿ. ಹೀಗೆ ಭಗವಂತ ಸರ್ವಂ ಸಮಾಪ್ನೋಚಿ ತಥೋಸಿ ಸರ್ವ ಅಂತ ಅನ್ನುವ ಅರ್ಥದಲ್ಲಿ ಏನು ವ್ಯಾಪಿಸಿದ್ದಾನೆ ಅಂತ ತಿಳ್ಕೊಂತಾನೆ ಅವನು ಮಹಾತ್ಮ. ಆದ್ರೆ ಇದು ಯಾವಾಗ್ಲೂ ಒಂದು ದಿವಸ ಪಾಠದಲ್ಲಿ ಕೇಳಿದಾಗ ಅಲ್ಲ. ನಮಗೆ ಪ್ರತಿಯೊಂದು ಗಿಡಮರ, ಕ್ರಿಮಿಕೀಟ, ಬೆಟ್ಟ ಗುಡ್ಡ, ನದಿ, ತೊರೆಗಳನ್ನೆಲ್ಲ ಕಂಡಾಗ ಕೇವಲ ಅಷ್ಟಲ್ಲ, ವಸ್ತುಗಳ ಯಾವುದೇ ಪದಾರ್ಥಗಳನ್ನ ಕಂಡಾಗಲೂ ಅಲ್ಲಿ ಭಗವಂತನ ಇರವು ಒಂದು ಕಂಟಿನ್ಯೂಸ್ ಆಗಿ, ಹೇಗೆ ನಾವು ಪ್ರತಿಯೊಂದು ವಸ್ತುವನ್ನು ನೋಡುವಾಗ, ಕೇಳುವಾಗ, ತಿನ್ನುವಾಗ, ಉಣ್ಣುವಾಗ ನಾನು ಅನ್ನುವ ಒಂದು ಅಬ್ಸರ್ವೇಷನ್ ಇರುತ್ತೆ. ಅಲ್ಲಿ ನಾನು ಅನ್ನುವ ಒಂದು ಸೆಲ್ಫ್ ಎಕ್ಸಿಸ್ಟೆನ್ಸು ನಮ್ ಜೊತೆಗಿರುತ್ತೆ. ಹೇಗೋ ಹಾಗೆ ನಾನು ಅನ್ನುವ ಎಕ್ಸಿಸ್ಟೆನ್ಸ್ ಹೇಗಿರುತ್ತೋ, ನಾನು ಅನ್ನುವ ಒಬ್ಬ ಭಗವಂತ ನನ್ನ ಜೊತೆಗಿದ್ದಾನೆ ಅನ್ನುವ ಎಕ್ಸಿಸ್ಟೆನ್ಸೂ ಕೂಡ ಆ ಭಕ್ತನಿಗೆ ಅತ್ಯಂತ ಸಹಜವಾಗಿ ಬಂದ್ಬಿಡುತ್ತೆ. ಏನೇ ಮಾಡುವಾಗ್ಲೂ ನನ್ನ ಜೊತೆಗೆ ಭಗವಂತ ಇದ್ದಾನೆ. ಇದನ್ನ ಸಾಮಾನ್ಯವಾಗಿ ಈ ತಿಳಿದವರು ಎಲ್ರೂ ಅಲ್ಲ, ಅದು ಕೆಲವೊಂದ್ ಸರ್ತಿ ತಿಳಿಯದೆ ಹೇಳುವಾಗ ದೊಡ್ಡತನ ಆಗ್ಬಿಡುತ್ತೆ. ನಿಜವಾಗಿ ದೊಡ್ಡವರು ಕೆಲವೊಂದ್ ಸರ್ತಿ ಮಾತಾಡುವಾಗ ನಾವು ಮಾಡಿದೆವು, ನಾವು ಬಂದೆವು, ನಾವು ಹೋದೆವು ಅಂತ ಇರ್ತಾರೆ. ಅದರ ಅರ್ಥ ಕೆಲವೊಂದ್ ಸರ್ತಿ ಅದೇನೋ ನಮ್ಗೆ ನಾವು ಗೌರವ ಕೊಟ್ಕೊಳ್ಬೇಕು ಅಂತ ಕೆಲವರು ಮಾತಾಡುವುದಿರುತ್ತೆ. ಆದ್ರೆ ಅದರ ಉದ್ದೇಶ ಜ್ಞಾನಿಯಾದವನಿಗೆ ಕರೆಕ್ಟ್ ಗೊತ್ತಿರುತ್ತೆ, ಯಾಕೆ ಅದನ್ನ ಹಾಗೆ ಅವನು ಪ್ರಯೋಗ ಮಾಡ್ತಿದ್ದಾನೆ ಅಂತ. ಅಲ್ಲಿ ಅವರು ನಾವು ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ನಾನು ಒಬ್ಬ ಮಾಡುವುದಲ್ಲ ಈ ಕೆಲಸ, ನನ್ನಲ್ಲಿ ನಿಂತು ಅನೇಕ ದೇವತಾ ಶಕ್ತಿಗಳ ಜೊತೆಗೆ ಭಗವಂತ ನಿಂತು ಮಾಡುತ್ತಾನೆ ಅನ್ನುವ ಎಚ್ಚರ ಇರುವುದ್ರಿಂದ ಅವರು ನಾವು 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 ಅಂತಿರ್ತಾರೆ. ಈ ಕೆಲವರಿಗೆ ಬೇರೆಯವ್ರು ಗೌರವ ಕೊಡುವುದಿಲ್ಲ, ಅದರಿಂದಾಗಿ ನಾವು ಅಂತ ಹೇಳ್ಕೊಂಡ್ರೆ ಬಾಕಿಯವರು ಬಹುಶಃ ಇವರನ್ನ ಗೌರವ ಕೊಟ್ಟು ಮಾತಾಡ್ಬೇಕು ಅಂತ ಅನ್ಸುತ್ತೆ ಅನ್ನೋದಕ್ಕೋಸ್ಕರ ಬಹುವಚನ ಹಾಕೊಳ್ಳೋದಿರುತ್ತೆ. ಆದ್ರೆ ಅದರ ನಿಜವಾದ ಉದ್ದೇಶ ಹಿರಿಯರು ಆ ನಾವು ಅನ್ನುವ ಬಹುವಚನವನ್ನ ಪ್ರಯೋಗ ಮಾಡುದು ನಮ್ಮೊಡನೆ ಭಗವಂತ ಸದಾ ಇದ್ದು ಕಾರ್ಯ ಮಾಡ್ತಾನೆ ಅಂತ ಅನ್ನೋದರ ನೆನಪನ್ನ ಆ ಪದಗಳಲ್ಲಿ ನಿರಂತರ ತುಂಬಿಕೊಳ್ತಾರೆ. ಅದು ಸುಲಭ ಆಗುತ್ತೆ ಹಾಗೆ ಯೋಚನೆ ಮಾಡಿದ್ರೆ. ಯಾಕೆಂದ್ರೆ ನಾನೀಗ ತಿನ್ನುವಾಗ ನಾನ್ ತಿಂದೆ, ನಾನ್ ನೋಡುವಾಗ ನಾನ್ ನೋಡ್ದೆ, ನಾನು ಬಿದ್ದಾಗ ಅಯ್ಯೋ ನಾನ್ ಬಿದ್ದೆ ಅಂತ ನಾನು ಅನ್ನೋದು ಕಂಟಿನ್ಯೂಸ್ ಆಗಿ ಪ್ರತಿಯೊಂದು ಕೆಲಸ ಜೊತೆಗೂ ಸೇರ್ಕೊಂಡಿರುತ್ತೆ. ಹೇಗೋ ಹಾಗೆ ಭಕ್ತನಾದವನಿಗೆ ಈ ನಾನು ಅನ್ನೋದರ ಜೊತೆಗೆ ಅಹಂ ಅನ್ನುವುದು ಅದು ಭಗವಂತನ ಅಪರೂಪದ ಹೆಸರಾದ್ರಿಂದಾಗಿ ಅವನ ಜೊತೆಗೆ ತನ್ನ ಅಸ್ತಿತ್ವವನ್ನು ಕಲ್ಪಿಸಿಕೊಂಡೇ ಯೋಚಿಸ್ತಾನೆ. ಅದರಿಂದಾಗಿ ವಾಸುದೇವ ಸರ್ವಂ ಅಂತ ಅವನು ಚಿಂತನೆ ಮಾಡ್ತಾನೆ. ಅಂತವನು ಮಹಾತ್ಮ. ನಾವು ಯಾರ್ಯಾರನ್ನು ಮಹಾತ್ಮ ಅಂತ ಕರಿತೇವೆ. ಆದ್ರೆ ನಿಜವಾದ ಮಹಾತ್ಮ ಯಾರು ಅಂದ್ರೆ, ಯಾರು ಭಗವಂತನನ್ನ ಅನನ್ಯವಾಗಿ ಅನುಸಂಧಾನ ಮಾಡ್ತಾ ಇದ್ದಾನೋ, ತನ್ನ ಪ್ರತಿಯೊಂದು ನಡೆಯಲ್ಲಿ ಅವನ ನಡೆಯನ್ನ ಜೋಡಿಸಿಕೊಳ್ತಾನೋ, ಸಮಹಾತ್ಮ ಸುದುರ್ಲಭ. ಅಂತವನು ಸಿಗುದಿಲ್ಲ. ಬೇರೆ ಮಹಾತ್ಮರು ಬಹಳ ಜನ ಸಿಗ್ತಾರೆ. ಅದು ಎಲ್ಲಿಂದ ಬಂತು, ಯಾರು ಕೊಟ್ರು, ಹೇಗ್ ಬಂತು ಅಂತ ಪ್ರಶ್ನೆ ಕೇಳಿದ್ರೆ ಯಾರ ಹತ್ರನೂ ಉತ್ತರ ಇಲ್ಲ. ಆದ್ರೆ ಕೆಲವೊಮ್ಮೆ ಮಹಾತ್ಮರಾಗಿ ಬಿಡ್ತಾರೆ. ಆದ್ರೆ ನಿಜವಾದ ಮಹಾತ್ಮ ಯಾರು ಅಂದ್ರೆ, ಮಹಾನ್ ಆತ್ಮನೆನಿಸಿದ ಭಗವಂತನನ್ನ ತನ್ನ ಹೃತ್ಕಮಲದಲ್ಲಿದ್ದಾನೆ ಅಂತ ಚಿಂತಿಸಿ ನಡೆದವ ಮಹಾತ್ಮನಾಗ್ತಾನೆ. ಅವನು ಸಿಗುದಿಲ್ಲ ಸುಲಭ. ಇವರು ಎಲ್ಲಾ ಕಡೆನೂ ಸಿಕ್ಬಿಡ್ತಾರೆ, ಇಂಥವ್ರು ಬೋರ್ಡ್ ಹಾಕೊಂಡು ತಿರುಗಾಡುವವರು. ಆದ್ರೆ ಗರಿಗದರಿ ಬೋರ್ಡ್ ಅಂದ್ರೆ ಪದವಿಗಳಲ್ಲಿ
ತಮ್ಮನ್ನು ಗುರುತಿಸಿಕೊಳ್ಳುವಂಥವರಲ್ಲದೆ ಸಹಜವಾಗಿ ಆ ಪದವಿಗೆ ಯೋಗ್ಯರಾದವರು ಅಂತಾದಾಗ ಅವರು ಸುದುರ್ಲಭರಾಗ್ತಾರೆ. ಅಂಥವರ ಬಗ್ಗೆನೆ ನಾನು ಜ್ಞಾನವಾನ್ ಅಂತ ಹೇಳಿದ್ದು ಅಂತ ಕೃಷ್ಣನ ನಿರೂಪಣೆ. ಮುಂದೆ ಕೇಳಿಸ್ತಿದ್ಯಾ? ತಿಳಿಸ್ತಿದೆ, ಹೇಳಿ. ಕಾಮೈಸ್ತೈಸ್ತೈಹೃತಜ್ಞಾನಾಃ ಪ್ರಪದ್ಯಂತೇನ್ಯದೇವತಾಃ ತಂ ತಂ ನಿಯಮಮಾಸ್ಥಾಯ ಪ್ರಕೃತ್ಯಾ ನಿಯತಃ ಸ್ವಯಾ. ಕಾಮೈಃ ತೈಃ ಹೃತಜ್ಞಾನಾಃ ಪ್ರಪದ್ಯಂತೆ ಅನ್ಯದೇವತಾಃ. ಒಂದು ಬಹಳ ಸೂಕ್ಷ್ಮವಾದ ವಿಷಯ. ಆದ್ರೆ ಮೇಲ್ನೋಟಕ್ಕೆ ಏನೋ ಹೇಳಿದ್ರೆ ಇವ್ರೇನೋ ತಮ್ಗೆ ಬೇಕಾದ ಹಾಗೆ ಏನೋ ಅರ್ಥ ಮಾಡ್ತಾರೆ ಅಂತ ಅನ್ನಿಸ್ಬಹುದು. ಆದ್ರೆ ಕೃಷ್ಣ ಬಹಳ ಜಾಗ್ರತೆ ಒಂದು ವಿಷಯವನ್ನ ಈ ಪದ್ಯದ ಮೂಲಕ ಹೇಳ್ತಾ ಇದ್ದಾನೆ. ತೈಃ ಹೃತಜ್ಞಾನಾಃ ಅನ್ಯದೇವತಾಃ ಪ್ರಪದ್ಯಂತೆ. ಸಣ್ಣ ಸಣ್ಣ ಕಾಮನೆಗಳ ಬೆನ್ನಟ್ಟಿ ಯಾರು ತಮ್ಮ ತತ್ಕಾಲದ ಸಿದ್ಧಿಯನ್ನ ಪಡೆಯುವುದಕ್ಕಾಗಿ ಸಾಮಾನ್ಯ ಅಂದ್ರೆ ಏನಾಗುತ್ತೆ, ಕೆಲವೊಂದ್ಸಲ ಈ ಗುಡಿಗೆ ಹೋದ್ರೆ ಬಹಳ ಬೇಗ ಸಿದ್ಧಿ ಆಗುತ್ತಂತೆ, ಈ ಭೂತದ ಹತ್ರ ಹೋದ್ರೆ ಬೇಗ ಹಿಡಿದ ಕೆಲಸ ಮಾಡಿಕೊಡುತ್ತಂತೆ ಅಂತ ಲೋಕದಲ್ಲಿ ನೋಡ್ತೇವಲ್ಲ. ಎಲ್ಲರ ಉದ್ದೇಶ ಏನ್ ಹೇಳಿ, ಫಲ ಸಿದ್ಧಿ ಆಗ್ಬೇಕು. ತಮ್ಗೆ ಫಲ ಎಲ್ಲಿಂದ ಸಿಗುತ್ತೋ ಅದು ದೊಡ್ಡದು. ಆ ಕಾರಣಕ್ಕಾಗಿ ತಕ್ಷಣದ ಈಗದ ಉದ್ದೇಶ ಎಲ್ಲಿ ಈಡೇರುತ್ತೋ ಆ ಉದ್ದೇಶಕ್ಕಾಗಿ ಅನ್ಯ ದೇವತಾಹ ಭಗವಂತನಲ್ಲದೆ ಉಳಿದ ದೇವತೆಗಳತ್ತ ಚಿತ್ತ ಹಾಯಿಸ್ತಾರೆ. ತೈಹಿ ಕಾಮೈಹಿ, ಆಯಾ ಕಾಮನೆಗಳನ್ನ ಅವರು ಪಡೆದದ್ರಿಂದ ಅವ್ರಿಗೇನ್ ಅನ್ಸುತ್ತೆ, ಫಲವತ್ವಂ ಹಿ ಪ್ರಾಮಾಣ್ಯಂ, ಫಲವತ್ವವೇ ಪ್ರಾಮಾಣ್ಯ, ಫಲ ಸಿಕ್ಕಿತಲ್ವಾ ಆ ದೇವರೇ ಗಟ್ಟಿ, ಆ ದೇವರೇ ದೊಡ್ಡದು ಅಂತ ಹೇಳಿ ಕೃತಜ್ಞಾನ, ನಿಜವಾದ ತಿಳಿವು ಅಲ್ಲಿ ಜಾರಿ ಬೀಳುತ್ತೆ. ಇವರು ಕೊಟ್ಟದ್ದು ಅದನ್ನ ಮುಂದೆ ಕೃಷ್ಣ ಹೇಳ್ತಾನೆ. ಆ ದೇವತೆಗಳಿಂದ ಏನಾದ್ರೂ ಕೆಲವೊಮ್ಮೆ ಫಲ ಸಿಕ್ಕಿದ್ರು ಅದು ನನ್ನಿಂದಲೇ ಸಿಕ್ಕಿದ್ದು ಅಂತ ಮುಂದೆ ಮತ್ತೆ ಹೇಳ್ತಾನೆ. ಈಗ ಅದರ ಸೂಕ್ಷ್ಮತೆಯನ್ನು ಹೇಳ್ತಾನೆ. ಪ್ರಪದ್ಯಂತೆ ಅನ್ಯ ದೇವತಾ, ಉಳಿದ ದೇವತೆಗಳನ್ನ ಅಥವಾ ಭಗವಂತನಲ್ಲದ ಉಳಿದ ಮಹಾಶಕ್ತಿಗಳನ್ನ ಅದು ತನ್ನ ಅಸ್ತಿತ್ವವನ್ನ ತೋರ್ಪಡಿಸ್ಲಿಕ್ಕಾಗಿ ತನ್ನನ್ನು ನಂಬಿದವನಿಗೆ ಇಂಬು ಕೊಡುವಂತಹ ಕೆಲವು ಘಟನೆಗಳು ನಡೀತಾವೆ. ಹೃತಜ್ಞಾನ, ಜ್ಞಾನವನ್ನ ಕಳೆದುಕೊಂಡಂತಹ ಅಂದ್ರೆ ತತ್ವದ ನಿಜವಾದ ಎತ್ತರದ ವ್ಯಕ್ತಿ ಯಾರು ಅನ್ನುವ ತಿಳಿವನ್ನ ಫಲದಿಂದ ಅಳೆಯುವವನಾಗಿ, ಫಲ ಕೊಡ್ಲಿಲ್ಲ ಅಂದ ಮಾತ್ರಕ್ಕೆ ಆ ವ್ಯಕ್ತಿಯಲ್ಲಿ ಲೋಪವನ್ನು, ದೋಷವನ್ನು, ಕಿರಿತನವನ್ನು ಕಂಡು ಅದನ್ನು ಬಿಟ್ಟು ಅನ್ಯ ದೇವತಾಹ ಪ್ರಪದ್ಯಂತೆ, ಉಳಿದ ದೇವತೆಗಳನ್ನ ಆಶ್ರಯಿಸಿ ಬಿಡ್ತಾನೆ. ತಂ ತಂ ನಿಯಮಮಾಸ್ಥಾಯ ಪ್ರಕೃತಿಯ ನಿಯತಾ ಸ್ವಯಾ. ಪ್ರಕೃತಿ ಒಂದು ಸರ್ತಿ ಅವನಿಗೆ ಅದರಲ್ಲಿ ಆಸಕ್ತಿ ಹುಟ್ಟಿತು, ಆ ಫಲ ಸಿಕ್ಕಿತು ಅಂತ ಗೊತ್ತಾದ್ಮೇಲೆ ಅದರ ಕಡೆಗೆ ಮನಸ್ಸು ಸೆಳಿಲಿಕ್ಕೆ ಶುರುವಾಗುತ್ತೆ. ಆದ್ರಿಂದಾಗಿ ಆ ಲೋಕದ ನಿಯಮವೇ ಹಾಗೆ. ಆಯಾ ದೇವತೆಗಳಿಂದ ಸಿಕ್ಕಿದ ಫಲಗಳನ್ನ ಆ ದೇವತೆಗಳು ತಮ್ಮಲ್ಲಿ ಈ ಗಿರಾಕಿಗಳನ್ನ ಹಿಡಿದಿಡುದು ಅಂತ ಹೇಳ್ತಾರಲ್ವಾ. ಕೆಲವು ಹೋಟೆಲ್ಗಳಲ್ಲಿ ಅಥವಾ ಅಂಗಡಿಗಳಲ್ಲಿ ಗಿರಾಕಿಗಳನ್ನ ಹಿಡಿದಿಡ್ಲಿಕ್ಕೆ ಬೇರೆ ಬೇರೆ ಬೋರ್ಡ್ಗಳನ್ನ ನಿತ್ಯ ಚೇಂಜ್ ಮಾಡ್ತಾ ಇರ್ತಾರೆ, ಏನೇನೋ ಮಾಡ್ತಿರ್ತಾರೆ. ಅವರ ಉದ್ದೇಶ ಒಳ್ಳೆ ಪದಾರ್ಥವನ್ನ ಅವನೇನು 10 ಕಿಲೋ ತಗೊಂಡ್ರೆ 1 ಕಿಲೋಗಾದ್ರೆ 200 ರೂಪಾಯಿ, 10 ಕಿಲೋಗಾದ್ರೆ 1500 ರೂಪಾಯಿ. ನಮ್ಗೇನನ್ಸುತ್ತೆ, 2000 ರೂಪಾಯಿ ಆಗುದನ್ನ ನಾವು 500 ರೂಪಾಯಿ ಉಳಿಸಿದ ಹಾಗಾಗುತ್ತೆ ಅಂತ ತಗೊಂಡ್ಬಿಡ್ತೇವೆ. ಸಮಸ್ಯೆ ಇರುವುದು ಅವನು ಅದನ್ನ ಅಷ್ಟು ಕೊಟ್ಟಿದ್ದಾನೆ ಅಂದ್ರೆ ಖಂಡಿತ ಅವನು ಲಾಭ ಇಲ್ಲದೆ ಕೊಟ್ಟಿರಲ್ಲ. ಎರಡನೇದಾಗಿ ಅವನಿಗೆ 1 kg ಮಾರಾಟ ಆಗುವಲ್ಲಿ 10 kg ಮಾರಾಟ ಆಯ್ತಲ್ವಾ, ಅವನ ಸ್ಟಾಕ್ ಖಾಲಿಯಾಗಿ ಹೊಸ್ತು ಬರ್ಲಿಕ್ಕೆ ಅವಕಾಶ ಆಯ್ತು, ವ್ಯಾಪಾರ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅಂತ ಅವನಿಗೊಂದು ವ್ಯವಸ್ಥೆ ಹಿರಿದಾಯ್ತಲ್ವಾ. ಈ ಹಿನ್ನೆಲೆಯಲ್ಲಿ ಆ 10 kg ನಾವೇನ್ ಮಾಡ್ತೀವೋ, ಅದನ್ನ ಏನ್ ತಗೊಳ್ತೀವೋ ಅಥವಾ ಇನ್ನೇನು ಉಪಯೋಗಕ್ಕೆ ಬರುತ್ತೋ ಅಥವಾ ಹಾಳಾಗಿ ಹೋಗುತ್ತೋ ಗೊತ್ತಿಲ್ಲ. ಆದ್ರೆ ಕೆಲವೊಂದ್ ಸರ್ತಿ ಎಲ್ಲೋ ಕೆಲವುದಕ್ಕೆ ಉಪಯೋಗ ಆಗಿದ್ರು ಕೂಡ ಅದರ ವ್ಯವಸ್ಥೆ ಅವ್ನು ನಾಳೆ ಅವ್ನು ತುಂಬಾ ಕಡಿಮೆ ಕೊಡ್ತಾನೆ ಅಂತ 2-3 ಸರ್ತಿ ಕಡಿಮೆ ಕೊಟ್ಟು 4ನೇ ಸರ್ತಿ 500 ರೂಪಾಯಿ ಇದ್ದನ್ನ 2500 ಅಂತ ಹೇಳಿ 2000ಕ್ಕೆ ಮಾರಿ
1500 ಟೊಪ್ಪಿ ಹಾಕಿದ್ ನಮ್ಗೆ ಗೊತ್ತೇ ಆಗಲ್ಲ. ಇದು ಸಾಮಾನ್ಯ ಆಕರ್ಷಣೆಗೋಸ್ಕರ ದೇವತೆಗಳಿಂದ ಸಿಕ್ಕಿದ ಫಲದ ಪರಿಣಾಮ ಹೀಗಿರುತ್ತೆ. ಅದರಿಂದಾಗಿ ತಮ್ ನಿಯಮಂ ಆಸ್ಥಾಯ ಪ್ರಕೃತ್ಯಾ ನಿಯತಾಸ್ವಯ, ತಮ್ಮ ಪ್ರಕೃತಿಗೆ ಅನುಗುಣವಾಗಿ, ತಮ್ಮ ಸ್ವಭಾವಕ್ಕೆ ಅನುಗುಣವಾಗಿ. ಯಾಕೆ ದೇವ್ರು ಇಷ್ಟೆಲ್ಲ ಬಿಡಿಸಿ ಹೇಳಿದ್ಮೇಲೂ ಕೂಡ ಉಳಿದ ದೇವತೆಗಳ ಆರಾಧನೆಯಲ್ಲಿ ಹೆಚ್ಚಳನೇ ಇರುತ್ತೆ. ಎಲ್ಲೂ ಕೂಡ ಅದನ್ನ ಬಿಟ್ಟು ಈಚೆಗೆ ಬರಲ್ಲ. ನಿಜವಾದ ಶಾಶ್ವತವಾದ ತತ್ವ ಇಲ್ಲಿರುದು, ಯಾಕೆ ಅಲ್ಲಿ ನಾವು ಇಡ್ಬೇಕು ಅಂತ ಬಿಟ್ಟು ಬರಲ್ಲ ಅಂದ್ರೆ ಅದಕ್ಕೆ ಹೇಳಿದ್ರು, ಅವರವರ ಸ್ವಭಾವಕ್ಕೆ ಪ್ರಕೃತಿಗೆ ಅನುಗುಣವಾಗಿ ಅವರು ಚಿಂತಿಸ್ತಾರೆ. ಅದರಿಂದಾಗಿ ಪ್ರಕೃತಿಯಲ್ಲಿ ಸ್ವಭಾವದಲ್ಲಿ ಅವರಿಗೆ ತತ್ಕಾಲದ ಫಲದಲ್ಲೇ ಭರವಸೆ ಹೆಚ್ಚು ಅಂತ ಬಂದಾಗ ಅವ್ರು ಅಷ್ಟರಲ್ಲೇ ತಮ್ಮ ಅನುಸಂಧಾನವನ್ನ ನಿಲ್ಲಿಸ್ತಾರೆ ಅನ್ನೋದು ಈ ಶ್ಲೋಕದ ಭಾವ. ಇದರ ಒಟ್ಟು ತಾತ್ಪರ್ಯ ಏನಂದ್ರೆ ಉಳಿದ ದೇವತೆಗಳನ್ನು ಪ್ರೀತಿಸಬಾರದು ಅಂತ ಹೇಳಲೇ ಇಲ್ಲ, ಅಲ್ಲಿಯೇ ಗಟ್ಟಿ ನಿಂತು ಬಿಡಬೇಡಿ. ಉಳಿದ ದೇವತೆಗಳ ಆರಾಧನೆ ಮಾಡಿದಾಗ ಫಲ ಸಿಕ್ಕಿದ್ರೆ ಅಲ್ಲೂ ನಿಂತು ಕೊಟ್ಟದ್ದು ಭಗವಂತನೇ, ಅವನ ಮೂಲಕವೂ ಮುಂದೆ ಮಯೈವ ವಿಹಿತಾನ್ ಹಿತಾನ್, ನನ್ನಿಂದಲೇ ಆ ಎಲ್ಲ ದೇವತೆಗಳ ಮೂಲಕ ಫಲ ಸಿಕ್ಕಿದ್ದು ಅಂತ ಎಣಿಸಿದಾಗ ಆ ಸಮಸ್ಯೆ ಪರಿಹಾರ ಆಗುತ್ತೆ. ಆದ್ರೆ ಅದೇ ಕೊಟ್ಟದ್ದು ಅದಕ್ಕಿಂತ ಬಿಟ್ಟು ಬೇರೆ ಯಾವುದೇ ತತ್ವ ಇಲ್ಲ ಅಂತ ಯೋಚನೆ ಬಂದ್ರೆ ಅದು ಹೃತಜ್ಞಾನ, ಸರಿಯಾದ ತಿಳಿವಿನ ದಾರಿಯನ್ನ ಕೊರೆದು ಅವನಿಗೆ ತಾತ್ಕಾಲಿಕವಾದ ಫಲದ ಕಡೆಗೆ ಗಮನ ಹರಿಯುವಂತೆ ಮಾಡಿದ್ದಾಗುತ್ತೆ. ಈ ತಪ್ಪಿನಿಂದ ಮನುಷ್ಯ ಪಾರಾಗಬೇಕು ಅನ್ನೋದನ್ನ ಹೇಳಿದ್ರು. ಸರಿ, ಇನ್ನು ಮಾಧುರಿಯವರು ಹಾಡ್ತೀರಾ? ಆಚಾರ್ಯ ಹಾಡ್ತೀನಿ. ಮನ್ನಿಸಿದಯದಿ ನೀನೆನ್ನ ಪಾಲಿಸದಿರೆ, ನಿನ್ನ ನೇಮಕ್ಕೆ ಪ್ರತಿ ಕೂಲವೇ ರಂಗ, ಏಕೆ ಮಮತೆ ಕೊಟ್ಟು ದಣಿಸುವಿರಂಗ, ಏಕೆ ಮಮತೆ ಕೊಟ್ಟು ದಣಿಸುವಿರಂಗ. ನಿನ್ನನು ಭಜಿಸಲು ಅನ್ಯ ವಿಷಯಗಳಿಗೆನ್ನನೊಪ್ಪಿಸುವುದು ನೀತಿಯೇ, ನಿನ್ನನು ಭಜಿಸಲು ಅನ್ಯ ವಿಷಯಗಳಿಗೆನ್ನನೊಪ್ಪಿಸುವುದು ನೀತಿಯೇ. ಮನ್ನಿಸಿದಯದಿ ನೀನೆನ್ನ ಪಾಲಿಸದಿರೆ, ಮನ್ನಿಸಿದಯದಿ ನೀನೆನ್ನ ಪಾಲಿಸದಿರೆ, ನಿನ್ನ ನೇಮಕ್ಕೆ ಪ್ರತಿಕೂಲವೇ ರಂಗ, ಏಕೆ ಮಮತೆ ಕೊಟ್ಟು ದಣಿಸುವಿರಂಗ. ತನುವು ತನ್ನದು ಅಲ್ಲ ತನು ಸಂಬಂಧಿಗಳಾರೋ, ತನುವಾರೋ ತಾನಾರೋ ಅವರಿಗೆ. ತನುವು ತನ್ನದು ಅಲ್ಲ ತನು ಸಂಬಂಧಿಗಳಾರೋ, ತನುವಾರೋ ತಾನಾರೋ ಅವರಿಗೆ. ಧನ ಮೊದಲಾದ ವಿಷಯಗಳ ಅನುಭವ, ಧನ ಮೊದಲಾದ ವಿಷಯಗಳ ಅನುಭವ, ಹಿಂದಣ ಜನುಮದಂತಲ್ಲದೆ ರಂಗ, ಏಕೆ ಮಮತೆ ಕೊಟ್ಟು ದಣಿಸುವಿರಂಗ. ಇಂದ್ರಿಯಂಗಳ ವಿಷಯದಿಂದ ಭೇದಿಸೆ ಗೋವಿಂದ, ನಿನ್ನ ಮನಕ್ಕೆ ಬಾರದೆ. ಇಂದ್ರಿಯಂಗಳ ವಿಷಯದಿಂದ ಭೇದಿಸೆ ಗೋವಿಂದ, ನಿನ್ನ ಮನಕ್ಕೆ ಬಾರದೆ. ಇಂದಿರೆ ಅರಸ ಬ್ರಹ್ಮಾದಿ ವಂದಿತ ನಿನ್ನ, ಇಂದಿರೆ ಅರಸ ಬ್ರಹ್ಮಾದಿ ವಂದಿತ ನಿನ್ನ, ಬಂಧಕ ಶಕುತಿಗೆ ನಮೋ ನಮೋ ರಂಗ, ಏಕೆ ಮಮತೆ ಕೊಟ್ಟು ದಣಿಸುವಿರಂಗ.
ಅರಿತು ಅರಿತು ಎನಗೆ ಅರೆಲವವಾದರೂ ವಿರಕೂತಿ ವಿಷಯದಿ ಬಾರದು. ಅರಿತು ಅರಿತು ಎನಗೆ ಅರೆಲವವಾದರೂ ವಿರಕೂತಿ ವಿಷಯದಿ ಬಾರದು. ಕರುಣಾಸಾಗರ ನಿನ್ನ ಸ್ಮರಣೆ ಒಂದಲ್ಲದೆ, ಕರುಣಾಸಾಗರ ನಿನ್ನ ಸ್ಮರಣೆ ಒಂದಲ್ಲದೆ, ಮರುಳು ನೀಗಾವ ಬಗೆಗಾಣೆನೋ ರಂಗ. ಏಕೆ ಮಮತೆ ದಣಿಸುವಿರಂಗ. ಎಂದಿಗೆ ಇನ್ನು ನಿನ್ನ ಚಿತ್ತಕ್ಕೆ ಬರುವುದೋ, ಅಂದಿಗೆ ಉದ್ಧರಿಸೋ ಕರುಣಿಯೇ. ಎಂದಿಗೆ ಇನ್ನು ನಿನ್ನ ಚಿತ್ತಕ್ಕೆ ಬರುವುದೋ, ಅಂದಿಗೆ ಉದ್ಧರಿಸೋ ಕರುಣಿಯೇ. ಸುಂದರ ವಿಗ್ರಹ ಗೋಪಾಲ ವಿಠಲ ಸುಖ ಸಾಂದ್ರ ಭವ ವಿಮೋಚಕ ನಮೋ ನಮೋ ರಂಗ. ಸುಂದರ ವಿಗ್ರಹ ಗೋಪಾಲ ವಿಠಲ ಸುಖ ಸಾಂದ್ರ ಭವ ವಿಮೋಚಕ ನಮೋ ನಮೋ ರಂಗ. ಏಕೆ ಮಮತೆ ಕೊಟ್ಟು ದಣಿಸುವಿ ರಂಗ, ದಣಿಸುವಿ ರಂಗ ರಂಗ. ಕೃಷ್ಣಾರ್ಪಣಮಸ್ತು. ಕೃತಜ್ಞತೆಗಳು. ಚೆನ್ನಾಗಿತ್ತು. ಇನ್ಯಾರು ಹಾಡೋರು ಬಂದ್ರು ಮೇಲೆ? ವಿನಾಯಕ್ ಅವ್ರು ಹೇಳ್ತೀರಾ? ನಮಸ್ತೆ ಆಚಾರ್ಯರೇ. ಹೇಳಿ. ಶ್ರೀನಿಕೇತನ ಪಾಲಯ ಮಾಂ, ಶ್ರೀನಿಕೇತನ ಪಾಲಯ ಮಾಂ, ಶ್ರೀನಿಕೇತನ. ಜ್ಞಾನಗಮ್ಯ ಕರುಣಾನಿಧಿ ನಿನ್ನಡಿಗಾನಮಿಸುವೆ ಪೊರೆ ದೀನ ದಯಾಳು ಶ್ರೀನಿಕೇತನ ಪಾಲಯ ಮಾಂ, ಶ್ರೀನಿಕೇತನ. ಜ್ಞಾನಮಾನದ ಶರಣರ ಸುರಧೇನು ಸರ್ವದಾ, ಜ್ಞಾನಮಾನದ ಶರಣರ ಸುರಧೇನು ಸರ್ವದಾ. ನೀನೆಂದರಿತು ಸದಾನುರಾಗದಲ್ಲಿ ಧ್ಯಾನಿಪೆ ಮನದನು ಮಾನವ ಕಳೆಯೋ ಶ್ರೀನಿಕೇತನ ಪಾಲಯ ಮಾಂ, ಶ್ರೀನಿಕೇತನ. ಶ್ರೀಕರಾರ್ಚಿತ ಪದಾಬ್ಜ ಪರಾಕು ಅಚ್ಯುತ. ಶ್ರೀಕರಾರ್ಚಿತ ಪದಾಬ್ಜ ಪರಾಕು ಅಚ್ಯುತ. ಶೋಕ ವಿನಾಶ ವಿಶೋಕ ಜನಕರ ವ್ಯಾಕುಲ ಕಳೆಯೋ ಕೃಪಾಕರ ಒಲಿದು ಶ್ರೀನಿಕೇತನ ಪಾಲಯ ಮಾಂ, ಶ್ರೀನಿಕೇತನ. ಪನ್ನಗಾಚಲ ನಿವಾಸ ಪ್ರಪನ್ನ ವತ್ಸಲ. ಪನ್ನಗಾಚಲ ನಿವಾಸ ಪ್ರಪನ್ನ ವತ್ಸಲ. ಭಿನ್ನಪ ಕೇಳೋ ಜಗನ್ನಾಥ ವಿಠಲ ಧನ್ಯನ ಮಾಡೋ ಶರಣ್ಯರ ಶರಣ ಶ್ರೀನಿಕೇತನ ಪಾಲಯ ಮಾಂ, ಶ್ರೀನಿಕೇತನ.
ಜ್ಞಾನಗಮ್ಯ ಕರುಣಾನಿಧಿ ನಿನ್ನಡಿಗಾನಮಿಸುವೆ ಪೊರೆ ದೀನ ದಯಾಳು ಶ್ರೀನಿಕೇತನ ಪಾಲಯ ಮಾಂ ಶ್ರೀನಿಕೇತನ. ಧನ್ಯವಾದಗಳು ಆಚಾರ್ಯ. ರೇಣುಕ ಅವ್ರು ಹೇಳ್ತೀರಾ? ಎಲ್ಲೋದ್ರು? ಹೋಗ್ಬಿಟ್ರ? ಹಾ, ಸ್ವಾತಿ ಅವ್ರು ಹೇಳಿ. ಆಚಾರ್ಯ ರುದ್ರದೇವ್ರದ್ದು ಹಾಡ್ತೀನಿ. ಧವಳ ಗಂಗೆಯ ಗಂಗಾಧರ ಮಹಾಲಿಂಗ, ಧವಳ ಗಂಗೆಯ ಗಂಗಾಧರ ಮಹಾಲಿಂಗ, ಮಾಧವನ ತೋರಿಸಯ್ಯ ಗುರುಕುಲೋತ್ತುಂಗ. ಶಂಭೋ ಶಿವ ಶಂಭೋ ಶಿವ ಶಂಭೋ. ಅರ್ಚಿಸಿದವರಿಗಭೀಷ್ಟವ ಕೊಡುವ ನೆಚ್ಚಿನ ಅಘಗಳ ಹೆಚ್ಚಿನ ಅಘಗಳ ತರಿದು ಬೀಸುಡುವ. ಅರ್ಚಿಸಿದವರಿಗಭೀಷ್ಟವ ಕೊಡುವ ಹೆಚ್ಚಿನ ಅಘಗಳ ತರಿದು ಬೀಸುಡುವ. ದುಶ್ಚರಿತಗಳೆಲ್ಲ ದೂರದಲ್ಲಿಡುವ, ದುಶ್ಚರಿತಗಳೆಲ್ಲ ದೂರದಲ್ಲಿಡುವ. ನಮ್ಮ ಅಚ್ಯುತಗಲ್ಲದ ಅಸುರರ ಬಡಿವ, ನಮ್ಮ ಅಚ್ಯುತಗಲ್ಲದ ಅಸುರರ ಬಡಿವ. ಶಂಭೋ ಶಿವ ಶಂಭೋ ಶಿವ ಶಂಭೋ. ಮಾರನ ಗೆದ್ದ ಮನೋಹರ ಮೂರ್ತಿ, ಸಾಧು ಸಜ್ಜನರಿಗೆ ಸುರಚಕ್ರವರ್ತಿ. ಮಾರನ ಗೆದ್ದ ಮನೋಹರ ಮೂರ್ತಿ, ಸಾಧು ಸಜ್ಜನರಿಗೆ ಸುರಚಕ್ರವರ್ತಿ. ಧಾರುಣಿಯೊಳಗೆ ತುಂಬಿದೆ ನಿಮ್ಮ ಕೀರ್ತಿ, ಧಾರುಣಿಯೊಳಗೆ ತುಂಬಿದೆ ನಿಮ್ಮ ಕೀರ್ತಿ. ಮುರಾರಿಯ ತೋರಿಸಯ್ಯ ನಿಮಗೆ ಶರಣಾರ್ಥಿ, ಮುರಾರಿಯ ತೋರಿಸಯ್ಯ ನಿಮಗೆ ಶರಣಾರ್ಥಿ. ಶಂಭೋ ಶಿವ ಶಂಭೋ ಶಿವ ಶಂಭೋ. ಚನ್ನ ಪ್ರಸನ್ನ ಶ್ರೀ ಹಯವದನನ್ನ ಅನುದಿನ ನೆನೆವಂತೆ ಮಾಡೋ ನೀಯನ್ನ. ಚನ್ನ ಪ್ರಸನ್ನ ಶ್ರೀ ಹಯವದನನ್ನ ಅನುದಿನ ನೆನೆವಂತೆ ಮಾಡೋ ನೀಯನ್ನ. ಅನ್ಯರ ನರಿಯನೋ ಶಂಭೋ, ಅನ್ಯರ ನರಿಯನು ಗುರುವೆಂಬೆ ನಿನ್ನ. ಇನ್ನಾದರೂ ಹರಿಯ ತೋರೋ ಮುಕ್ಕಣ್ಣ, ಇನ್ನಾದರೂ ಹರಿಯ ತೋರೋ ಮುಕ್ಕಣ್ಣ. ಶಂಭೋ ಶಿವ ಶಂಭೋ ಶಿವ ಶಂಭೋ. ಧವಳ ಗಂಗೆಯ ಗಂಗಾಧರ ಮಹಾಲಿಂಗ, ಮಾಧವನ ತೋರಿಸಯ್ಯ ಗುರುಕುಲೋತ್ತುಂಗ. ಶಂಭೋ ಶಿವ ಶಂಭೋ ಶಿವ ಶಂಭೋ. ಶ್ರೀಕೃಷ್ಣಾರ್ಪಣಮಸ್ತು. ಕೃತಜ್ಞತೆಗಳು. ಇನ್ಯಾರಾದ್ರೂ ಹಾಡೋದಿದ್ದಾರಾ? ಇಲ್ಲಾಂದ್ರೆ ಮಂಗಳಗೀತೆ ಹಾಡ್ಲಿಕ್ಕೆ ಹಾಡಿದಾಯ್ತು. ಸ್ವಾತಿಯವರು ಮಂಗಳಗೀತೆ ಹಾಡಿ. ಸರಿ ಆಚಾರ್ಯ.
ಶಿಷ್ಟ ಜನರು ಗಳಿಗೆ ಸತತ ಇಷ್ಟಾರ್ಥಗಳನ್ನೇ ಕೊಡುವ ಭೈಷ್ಮೀ ಸತ್ಯ ಸಮೇತ ಕೃಷ್ಣ ನಿನಗೆ ಮಂಗಳಂ. ಶಿಷ್ಟ ಸರ್ವಶಾಸ್ತ್ರಾರ್ಥಗಳನ್ನು ದುರ್ವಾದಿ ಮತವನಳಿದ ಸರ್ವಜ್ಞಾಚಾರ್ಯ ಪೂಜಿತ ಕೃಷ್ಣ ನಿನಗೆ ಮಂಗಳಂ. ಲೇಸಾಗಿ ಮಧ್ವಶಾಸ್ತ್ರವ ಭೂಸೂರ ಅರುಹಿದ ವ್ಯಾಸಾರ್ಯ ವರಕರಾರ್ಚಿತ ಕೃಷ್ಣ ನಿನಗೆ ಮಂಗಳಂ. ಘನ್ನ ಶ್ರೀ ವ್ಯಾಸಯತಿಗಳ ಉನ್ನತ ಪೀಠಪತಿಗಳಿಂ ಚೆನ್ನಾಗಿ ಪೂಜೆಗೊಂಬ ಪ್ರಸನ್ನ ಕೃಷ್ಣಗೆ ಮಂಗಳಂ ಮಂಗಳಂ ಮಂಗಳಂ. ಕೃಷ್ಣಾರ್ಪಣಮಸ್ತು. ಕೃತಜ್ಞತೆಗಳು. ಇಷ್ಟು ಹೊತ್ತು ಈ ಹರಿದಿನದ ಕಾಲವನ್ನ ಸತ್ಕಥೆಯಲ್ಲಿ, ಸಂಗೀತದಲ್ಲಿ ತೊಡಗಿಸಿದ ಎಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳು. ಅದರ ಜೊತೆಗೆ ಈ ಕಾಲಕ್ಷೇಪದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಕೇಳಿ ಆನಂದಿಸಿದ ಎಲ್ಲ ಸಜ್ಜನರನ್ನು ಕೂಡ ಮನದುಂಬಿ ಹಾರೈಸ್ತಾ ಮತ್ತೆ ಮುಂದಿನ ಏಕಾದಶಿಯ ಹೊತ್ತಿಗೆ ಮತ್ತೆ ಸೇರೋಣ ಅಂತ ಎಲ್ಲರನ್ನೂ ಅಭಿಮಾನದಿಂದ ಮತ್ತೊಮ್ಮೆ ನೆನೆಯುತ್ತಾ ಇವತ್ತಿನ ಚಿಂತನೆಗಳನ್ನ ಭಗವಂತನ ಪದತಲಗಳಿಗೆ ಅರ್ಪಿಸುತ್ತಾ ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧ್ಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.